ಓಕೆ, ಎಲ್ರಿಗೂ ನಮಸ್ಕಾರ. ಸೊ ಈ ವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ 29 ಏಪ್ರಿಲ್ 2026 ಬುಧವಾರ. ಪ್ರತಿ ಬುಧವಾರ ರಾತ್ರಿ 8:30 ಈ ಸಮಯಕ್ಕೆ ನಾವು ಈ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರ್ತೀವಿ ಮತ್ತು ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳೋದು ಮತ್ತು ಅನುಮಾನಗಳನ್ನು ಪರಿಹರಿಸ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತೀವಿ. ಈಗ ನಾವು ಸುಡು ಬೇಸಿಗೆಯ ಬಿಸಿಲಿನ ನಡುವೆ ನಮ್ಮ ಬೆಳೆ ಸಸ್ಯಗಳಿಗೆ ಉಂಟಾಗ್ತಿರ್ತಕ್ಕಂಥ ಈ ಬೇಸಿಗೆಯ ಒಂದು ಒತ್ತಡವನ್ನು ನಿರ್ವಹಿಸೋದು ಹೇಗೆ ಅನ್ನೋ ಆಲೋಚನೆಯಲ್ಲೇ ನಾವೆಲ್ಲ ಇದ್ದೀವಿ. ಹಾಗಾಗಿ ಈ ಸುಡು ಬೇಸಿಗೆಯ ಈ ಸಂಚಿಕೆಯಲ್ಲಿ ನಾವು ಯಾವ ರೀತಿ ನಾವು ಉಪಶಮನ ಮಾಡ್ಕೋಬೋದು, ನಮ್ಮ ಬೆಳೆಗಳನ್ನು ಹೇಗೆ ಒತ್ತಡದಿಂದ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊತಾ ಹೋಗೋಣ. ಇವತ್ತು ನಾನು ನಿಮಗೆ ಒಂದು ಕೇಸ್ ಸ್ಟಡಿನ ಪ್ರೆಸೆಂಟ್ ಮಾಡಬೇಕಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಶ್ರೀಯುತ ಮಂಜುನಾಥ್ VN, ವಾಜರಳ್ಳಿ ಮಂಜುನಾಥ್ ಅಂತ, ಅವರು ಜಯನಗರದಲ್ಲಿದ್ದಾರೆ. ಅವರ ತೋಟದ ಒಂದು ಕೇಸ್ ಸ್ಟಡಿನ ಸೋಮನಹಳ್ಳಿ ಫಾರಮ್ ಅಂತ ಹೇಳಿ, ಅದರ ಬಗ್ಗೆ ಸ್ವಲ್ಪ ಒಂಚೂರು ಒಂದು 10-15 ನಿಮಿಷ ಮಾಹಿತಿ ಕೊಟ್ಬಿಡ್ತೀನಿ. ಸಾಕಷ್ಟು ವಿಷಯಗಳು ಅದ್ರ ಬಗ್ಗೆ ನಾನು ಅವಾಗವಾಗ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ ಸಹ. ಸೊ ಈ ಸೋಮನಹಳ್ಳಿ ಫಾರಮ್ದು ಒಂದು ಚಿಕ್ಕದಾಗಿ ಒಂದು ಓವರ್ವ್ಯೂ ತೊಗೊಂಬಿಡೋಣ. ನಂತರ ನಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮತ್ತು ಡೌಟ್ಸ್ಗೆಲ್ಲ ಮುಂದೆ ಹೋಗ್ಬೋದು. Good evening friends, welcome to our Wednesday weekly webinar. Today 29th April 2026. So we have assembled again on this Google Meet live platform. As every Wednesday evening 8:30, what we do is we try to understand some of the simple topics or concept related to natural farming, and we also get into our experiential sharing and doubt clarifications. So we are in the mid of summer now. So this is today 29th April. So a lot of heat wave is passing through most of our farm areas. So our plants are going through extensive summer stress, and we are also finding some challenges in maintaining the moisture, because most of the irrigation system what we have, the tube wells, so either they got reduced yield, or for some of them maybe it has been almost becoming zero. So it is a challenging days for us. So in fact we thought there will be a good summer rains in this year 2026. We discussed summer rain way back in 7th or 8th of March only, before Yugadi festival. We were expected good amount of rainfall, 15% in March and close to 30% of the annual summer rain in April. But today is April 29th, hardly we have received any rain. Only from last 2 days, yesterday, today, we are seeing some rain in some part of Karnataka where we have our farms. But otherwise, so as far as the summer rain distribution is concerned, and these months, March and April, we have a very big disappointment. So that has created more pressure on the tube well yield as well as the stress on our plants. ಮಿತ್ರರೇ ನೋಡಿ, ನಾವು ಈ ಮುಂಗಾರು ಪೂರ್ವ ಮಳೆಯನ್ನು ತುಂಬ ಅವಲಂಬಿಸಿರ್ತೀವಿ. ಈ ಸಲ ಏನಾಯಿತು ಅಂತಂದರೆ ಮಾರ್ಚ್ ಮತ್ತು ಏಪ್ರಿಲ್ ಈ 2 ತಿಂಗಳಿನಲ್ಲಿ ಸುಮಾರು ಪ್ರತಿಶತ 40% ಮುಂಗಾರು ಪೂರ್ವ ಮಳೆ ಬರುತ್ತೆ ಅನ್ನೋದೊಂದು ವಿಶ್ಲೇಷಣೆಯನ್ನು ನಾವು ಮಾರ್ಚ್ 7-8 ನಮ್ಮ ವೆಬಿನಾರ್ನಲ್ಲಿ ಮುಂಗಾರು ಪೂರ್ವ ಮಳೆ ಬಗ್ಗೆನೇ ಮಾತಾಡಿದ್ವಿ. ಆದರೆ ದುರಾದೃಷ್ಟವಶಾತ್ ನೋಡಿ, ಇವತ್ತು ಏಪ್ರಿಲ್ 29, ಏಪ್ರಿಲ್ ಮುಗಿಯೋಕ್ಕೆ ಬಂದಿದೆ. ಇನ್ನೂ ಎಷ್ಟೋ ಕಡೆಗಳಲ್ಲಿ ಪ್ರಥಮ ಮಳೆ ಸಹ ಬಂದಿಲ್ಲ, ಕೆಲವು ಕಡೆ ಸ್ವಲ್ಪ ಹಾಗೆ ಉದುರ್ಬಿಟ್ಟು ಹೋಗಿದೆ. ಸೊ ನಿನ್ನೆ ಸ್ವಲ್ಪ ಸಾಕಷ್ಟು ಕೆಲ ಕಡೆ ಮಳೆಯಾಗಿದೆ. ಇವತ್ತು ಸ್ವಲ್ಪ ಮಳೆ ಸೂಚನೆಗಳು ಬೆಂಗಳೂರು ಸುತ್ತಮುತ್ತ ಎಲ್ಲ ಇದೆ ಅಂತ ಕೇಳ್ಪಟ್ವಿ. ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಮಳೆ ಪಿಕಪ್ ಆಗ್ಬೋದು ಅನಿಸುತ್ತೆ. ಬಟ್ ಈ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏನು ಸರಾಸರಿ ಮುಂಗಾರು ಪೂರ್ವ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಬರದೇ ಇರೋದು ನಮಗೆಲ್ಲರಿಗೂ ಒಂದು ಸಾಕಷ್ಟು ಒತ್ತಡವನ್ನು ಸೃಷ್ಟಿ ಮಾಡಿದೆ ನಮ್ಮ ಗಿಡಗಳಿಗೆ ಮತ್ತು ನಮ್ಮ ನೀರಾವರಿ ಮೂಲಗಳ ಮೇಲೆ. ಇದರಲ್ಲಿ ನಿಮಗೆ ಗೊತ್ತಿದೆ. ಸೊ ಈ ಎಕ್ಸ್ಪೀರಿಯನ್ಸ್ ಶೇರಿಂಗ್, ನಮ್ಮ ಈ ಸ್ಲೈಡ್ಸ್ ಮುಗಿದ ನಂತರ ನಿಮಗೆ ಯಾವ ರೀತಿಯ ಸಮಸ್ಯೆ ಆಗಿದೆ, ಈ ಮುಂಗಾರು ಪೂರ್ವ ಮಳೆ ಕಮ್ಮಿ ಆಗಿರೋದ್ರಿಂದ ನೀರಿನ ಒತ್ತಡ ಹೇಗೆ ಸೃಷ್ಟಿಯಾಗಿದೆ, ಅಥವಾ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಅದನ್ನು ಸಹ ದಯವಿಟ್ಟು ಈ ಪ್ರೆಸೆಂಟೇಷನ್ ಮುಗಿದ ಮೇಲೆ ನೀವು ಹೇಳ್ತಾ ಬರ್ಬೋದು. So let us start today's this way. As I said, today we discuss more about a small case study of Somanhalli farm. Then we can get into discussion. So before that, so last week this Vivara Info YouTube channel, this person Mr. Vishwas Palan is our friend. So he has visited our Dodbalapura farm, MS farm in Dodbalapura, Sasalu. So we have done about 3 hours of recording, which is being broadcasted in two episodes
on his Vivara Info YouTube channel Kannada. So on these 2 episodes of approximately 1 hour 25 minutes each, it's about close to 3 hours of kind of a detailed discussions we have had as per the questions by him. So I was able to articulate and explain most of the basics and threads of natural farming, comparison between natural farming and organic farming, and obviously hazardous hazardous case studies of our chemical farming. A detailed thing is available. So these two the entire podcast has been divided into 2 episodes, episode A and episode B. Both of them been already uploaded into this Vivara YouTube channel, Kannada channel, and we are also planning to record it again for in English for the other our friends as well. So that will be recorded shortly and uploaded. ಮಿತ್ರರೇ, ಕಳೆದ ವಾರ ನಮ್ಮ MS ಫಾರ್ಮ್ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿನಲ್ಲಿ MS ಫಾರ್ಮ್ನಲ್ಲಿ ನಮ್ಮ ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನಲ್ನ ವಿಶ್ವಾಸ್ ಪಾಲನ್ ಅವರು ನಮ್ಮ ಜೊತೆ ಬಂದಿದ್ದರು. ಆ ದಿನ ನಾವು ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಮುಂದೆ ಏನಾಗುತ್ತೆ, ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಸಾಕಷ್ಟು ವಿವರಣಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಮಾತಾಡಿದ್ದೀವಿ. ಇದೆಲ್ಲವನ್ನು ಅವರು ಅವರ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. 2 ಭಾಗದಲ್ಲಿ ಬಂದಿದೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ. 2 ಆಲ್ರೆಡಿ ಲೈವ್ ಇದೆ. ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಿಯಲ್ಲಿ ನೀವು ಈ 2 ಎಪಿಸೋಡ್ಗಳನ್ನು ಗಮನಿಸ್ಬೋದು. ನಿಮಗೆ ಅವಕಾಶ ಆದಾಗ, ಸಾಧ್ಯ ಆದಾಗ ದಯವಿಟ್ಟು ಈ 2 ಎಪಿಸೋಡ್ಗಳನ್ನು ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಸಲಹೆಗಳಿದ್ದರೆ ಅಲ್ಲಿ ಟೈಪ್ ಮಾಡಿ ಹೇಳಿ ಅಥವಾ ನಮಗೆ ಫೋನ್ ಮಾಡಿ ತಿಳಿಸಿ. ಇದೊಂದು ಸೂಕ್ಷ್ಮವಾದಂಥ ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. Friends, so now let us look at the small case study, Somanhalli farm. So this Somanhalli farm is located in the village Somanhalli, Uttarahalli Hobli, Bangalore South Taluk and Bangalore district. It's very close to Bangalore South. You might have seen Manshankari temple in Bangalore South. From there it's hardly about 15 to 18 kilometers. This farm is spread across about 6 acres, owned by Mr. V.N. Manjunath. Mr. V.N. Manjunath is a very active, dynamic person with lot of knowledge, and he has worked on many profiles in his career. Now he is almost aged 60 plus, 66, 67 years, but he's got a lot of enthusiasm to set up the farm. So this farm, about 6 acres, he brought it about a year and a half back or 2 years back, and all the planning has started in the last year, that is year 2025. So I happened to visit his farm in September 2025. From the last 6 months, we are working very closely, and we are trying to bring out a multi-layered multi-cropping product planting, so as per the natural farming and organic farming principles only. So the approach is chemical-free, input-based multi-layer multi-cropping system, and we focus more on diversity. So Mr. Manjunath's farm has got 3 tube wells, approximately 800 feet in that part of Kanakpura road. Already everybody is sinking up to this depth now, 800 plus feet. He has got 3 tube wells running, and the day one only, that is on September 2025, and later in the last month also, this month also, we have established Winkler based micro irrigation system. More than 350 plus Winklers have been installed with his own design that I will explain in the next slide. So in terms of commercial plants, so it is mainly on macadamia, the nut plant, then there is some avocado, then mango and other fruit plants of different varieties. These are the coconut also is there. These are all the various plants has been already planted in this Somanhalli farm. ಮಿತ್ರರೇ, ನನಗೆ ಕಳೆದ ಒಂದು 6 ತಿಂಗಳಿಂದ ಈ ಸೋಮನಹಳ್ಳಿ ಫಾರ್ಮ್ ಅನ್ನೋ ಒಂದು ತೋಟದಲ್ಲಿ ಮಿಸ್ಟರ್ ಮಂಜುನಾಥ್ V.N. ಅನ್ನೋರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಈ ಸೋಮನಹಳ್ಳಿ ಫಾರ್ಮ್ ಅನ್ನೋದು ಸೋಮನಹಳ್ಳಿ ವಿಲೇಜ್, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಜಿಲ್ಲೆ ಇಲ್ಲಿದೆ. ನಮ್ಮ ಕನಕಪುರ ರೋಡಿನ ಬನಶಂಕರಮ್ಮನ ದೇವಸ್ಥಾನದಿಂದ ಒಂದು 17 ಕಿಲೋಮೀಟ್ರ್ ಒಳಗಡೆ ಆಗ್ಬೋದು ಅನಿಸುತ್ತೆ. ಇದು ಸುಮಾರು 6 ಎಕರೆ ವಿಸ್ತೀರ್ಣ ಇರತಕ್ಕಂಥ ಒಂದು ಭೂಮಿ. ಇಲ್ಲಿ ಯಾವುದೇ ಥರದ ಅಂದರೆ ಒಂದು ಖುಷ್ಕಿ ಭೂಮಿಯನ್ನು ರಾಗಿ ಮತ್ತು ಈ ಥರದ ಬೆಳೆದಿದ್ದಂಥ ಜಾಗದಲ್ಲಿ ಈಗ ನಾವು ತೋಟಗಾರಿಕಾ ಬೆಳೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಇದರಲ್ಲಿ ರಾಸಾಯನಿಕ ರಹಿತ ಮತ್ತು ಸಾವಯವ ಕೃಷಿ ಆಧಾರಿತ ನೈಸರ್ಗಿಕ ಕೃಷಿಯೆಡೆಗೆ ಪ್ರೇರಿತವಾದಂಥ ಒಂದು ಬಹುಬೆಳೆ ಬಹುಮಡಿ ಪದ್ಧತಿ, ಮಿಶ್ರ ಬೆಳೆಗಳನ್ನು ಜೋಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಮತ್ತು ವೈವಿಧ್ಯತೆ ಕಡೆಗೆ ಸಾಕಷ್ಟು ಗಮನ ಕೊಡಲಾಗಿದೆ. ಅವ್ರಿಗೆ ನೀರಾವರಿ ವ್ಯವಸ್ಥೆ ಅಂತ ಹೇಳಿದ್ರೆ 3 ಕೊಳವೆ ಬಾವಿಗಳನ್ನು ಅಲ್ಲಿ ಕೊರೆಸಿಟ್ಕೊಂಡಿದ್ದಾರೆ. 3ರಲ್ಲೂ ಸ್ವಲ್ಪ ನೀರು ಬರ್ತಾ ಇದೆ. ಈಗ ಬೇಸಿಗೆ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ನೀರು ಸಿಗ್ತಾ ಇದೆ ಸಾಕಷ್ಟು.
850 ಅಡಿ ಆಳಕ್ಕೆ ಆ ಕನಕಪುರ ರೋಡಿನ ಆ ಭಾಗದಲ್ಲಿ ಹೊರಟೋಗಿದೆ ಅಂತರ್ಜಲ. ಸೊ ಅಲ್ಲಿ ನಾವು ಸೂಕ್ಷ್ಮ ನೀರಾವರಿಯಾಗಿ ವಿಂಕ್ಲರ್ ಆಧಾರಿತ ನೀರಾವರಿ ವ್ಯವಸ್ಥೆ 350ಕ್ಕೂ ಹೆಚ್ಚು ವಿಂಕ್ಲರ್ಗಳನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ, ಸುಮಾರು 6 ಎಕರೆ ಕೃಷಿ ಭೂಮಿ ವಿಸ್ತೀರ್ಣವನ್ನು. ಮುಖ್ಯವಾಗಿ ಅಲ್ಲಿ ಹಣ್ಣಿನ ಬೆಳೆಗಳು, ತೆಂಗು ಇದೆ, ತೆಂಗಿನ ಜೊತೆಗೆ ಮೆಕಡಮಿಯಾ, ಬೆಣ್ಣೆಹಣ್ಣು, ಅವಕಾಡೋ ಮತ್ತು ಮಾವು ಮತ್ತು ಇತರ ಹಣ್ಣುಗಳನ್ನು, ಒಂದು 30ಕ್ಕೂ ಹೆಚ್ಚು ಹಣ್ಣುಗಳನ್ನು ನಾವು ಅಲ್ಲಿ ಹಂತವಾಗಿ ಕಳೆದ ಡಿಸೆಂಬರ್ನಲ್ಲಿ ಮತ್ತು ಫೆಬ್ರವರಿನಲ್ಲಿ ಮತ್ತು ಇಂದು ಸಹ ನಾವು ಪ್ಲ್ಯಾಂಟ್ ಮಾಡಿಬಿಟ್ಟು ಬಂದ್ವಿ, ಏಪ್ರಿಲ್ 29ರಲ್ಲಿ. ಇದಿಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೆದಿದೆ. ಇದು ಒಂದು ಬ್ರೀಫ್ ಆಗಿ ನಮ್ಮ ಸೋಮನಹಳ್ಳಿ ಫಾರಮ್ಗೆ ನಿಮಗೆ ಪರಿಚಯ. ಸೊ ಇದರಲ್ಲಿ ನಾವು ಬಾರ್ಡರ್ ಪ್ಲಾಂಟ್ ಅಂತೇಳಿ ತಿಪ್ಟೂರು ಟಾಲ್ ತೆಂಗಿನ ಗಿಡಗಳನ್ನು ಹಾಕಲಾಗಿದೆ ನಮ್ಮ ಒಳ ರಸ್ತೆಯ 2 ಬದಿಯಲ್ಲಿ. ಮತ್ತು ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಕರಿತೀವಲ್ಲ, ನಮ್ಮ ಅರಣ್ಯ ವೃಕ್ಷಗಳು, ಅದು ಸಾಕಷ್ಟು ಇದೆ. ಮಹಾಗನಿ, ಟಿಶ್ಯೂ ಕಲ್ಚರ್, ಟೀಕು ಮತ್ತು ಇತರ ಅರಣ್ಯ ವೃಕ್ಷಗಳು, ಫಾರೆಸ್ಟ್ ಸ್ಪೀಸೀಸ್ ಪ್ಲಾಂಟ್ಸ್ ಅಂತೀವಲ್ಲ, ಅವು ಸಾಕಷ್ಟು ಗಿಡಗಳನ್ನು ಬೌಂಡ್ರಿಯ ಒಳಭಾಗದಲ್ಲಿ ಹಾಕಲಾಗಿದೆ. ಮತ್ತು ಜೀವಂತ ಬೇಲಿ ನಿರ್ಮಾಣ ಮಾಡಲಿಕ್ಕೆ ಗ್ಲಿರಿಸೀಡಿಯಾ, ಸುಬಾಬಲ್ಲು, ಅಗಸೆ, ಎರಿತ್ರಿನ ಅಂದರೆ ಹಲವಾಣ, ಆಮೇಲೆ ಮರಗೆಣಸು, ಈ ಥರದ್ದು ಸಾಕಷ್ಟು ಗಿಡಗಳನ್ನು ಹಾಕಿ ಒಂದು ಜೀವಂತ ಬೇಲಿ ನಿರ್ಮಾಣ ಮಾಡತಕ್ಕಂಥ ಒಂದು ಸುಮಾರು 2600ಕ್ಕೂ ಹೆಚ್ಚು ಉದ್ದದ 2600 ಅಡಿ ರನ್ನಿಂಗ್ ಫೀಟ್ ಉದ್ದದ ಒಂದು ಜೀವಂತ ಬೇಲಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಂಗಾತಿ ಬೆಳೆಗಳ ಜೋಡಣೆ ನಡೀತಾ ಇದೆ. ಮುಖ್ಯ ಬೆಳೆಗೆ ಸಂಗಾತಿ ಬೆಳೆಯಾಗಿ ಗ್ಲಿರಿಸೀಡಿಯಾ, ಅಗಸೆ, ಆಲವಾಣ ಮತ್ತು ನುಗ್ಗೆ, ಆಮೇಲೆ ಬಹುವಾರ್ಷಿಕ ತೊಗರಿ, ಇವೆಲ್ಲವನ್ನು ಸಹ ನಾವಲ್ಲಿ ಬೆಳೀತಾ ಇದ್ದೀವಿ. ಅದನ್ನು ನೀವು ಗಮನಿಸ್ಬೋದು. ಸರ್, ಯಾರದ್ದು ಒಂದು ಸ್ವಲ್ಪ ವಾಯ್ಸ್ ಬರ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸರ್. ನನ್ನ ಪ್ರೆಸೆಂಟೇಷನ್ ಮುಗಿದ ಮೇಲೆ ಲೈವ್. ಥ್ಯಾಂಕ್ ಯು. ಸೊ ಸಂಗಾತಿ ಗಿಡಗಳನ್ನು ಸಹ ಜೋಡಿಸಿದ್ದೀವಿ. ಮತ್ತು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳಾಗಿ ನಾವು ಸೆಣಬು, ಡೈಂಚವನ್ನು ಮತ್ತು ನವಧಾನ್ಯಗಳನ್ನು ಆಗಲೇ 2 ಸತಿ ಬೆಳೆದಾಯಿತು. ಇವೆಲ್ಲವೂ ವಿಡಿಯೋಗಳಿದೆ ನಮ್ಮ ಸೋಮನಹಳ್ಳಿ ಫಾರಮ್ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟಲ್ಲಿ ಹಾಕಿದ್ದೀವಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಗಮನಿಸ್ಬೋದು. ಮತ್ತು ಅಲ್ಲಿ ಕಳೆ ಕೊಚ್ಚೋ ಯಂತ್ರಗಳು ಮತ್ತು ಸಣ್ಣದ ಒಂದು ಹ್ಯಾಂಡೆಲ್ ಟಿಲ್ಲರು ಮತ್ತು ಗುಂಡಿ ತೆಗೆಯೋ ಮಿಷನ್ ಇದೆಲ್ಲ ಇಟ್ಕೊಂಡಿದ್ದಾರೆ. ಸೊ ಮುಖ್ಯವಾಗಿ ಅಲ್ಲಿ ಈಗ ಹೊಸದಾಗಿ ಗಿಡಗಳನ್ನು ನಾಟಿ ಮಾಡ್ತಿರೋದ್ರಿಂದ ಮತ್ತು ಅದು ಖುಷ್ಕಿ ಭೂಮಿ ಆದ್ದರಿಂದ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮಜೀವಿಗಳ ಸಾಂದ್ರತೆ ಕಮ್ಮಿ ಇದೆ ಅನ್ನೋ ಒಂದು ಇದರಿಂದ, ಮತ್ತು ಸಾಕಷ್ಟು ಗಿಡಗಳನ್ನು ಕಡಿಮೆ ಅವಧಿಯಲ್ಲಿ ನೆಡ್ತಿರೋದ್ರಿಂದ ಈಗ ಸ್ವಲ್ಪ ಸಾವಯವ ಗೊಬ್ಬರವನ್ನು ಸಾಕಷ್ಟು ಬಳಸಿದೆ. ಅದಕ್ಕೆ ಎರೆಹುಳ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಮತ್ತು ನಮ್ಮ ವಿವಿಧ ಎಣ್ಣೆ ಬೀಜದ ಹಿಂಡಿಗಳನ್ನು ಜೋಡಿಸಿದ್ದೀವಿ. ಮತ್ತು ಈ ಥರ ಎಲ್ಲ ಮತ್ತು ಮುಚ್ಚಿಕೆಗಾಗಿ ತೆಂಗಿನ ನಾರಿನ ಪುಡಿಯನ್ನು ತರಿಸಿ ಅದನ್ನು ಮುಚ್ಚಿಗೆಯನ್ನು ಮಾಡಿದೆ. ಸೂಕ್ಷ್ಮಜೀವಿಗಳಿಗೆ ಈ ಒಂದು ದ್ರಾವಣವನ್ನು ಕೊಡ್ತಾ ಇದೆ. ಇದಿಷ್ಟು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಇದು ಸೋಮನಹಳ್ಳಿ ಫಾರ್ಮ್ನಲ್ಲಿ ಕಳೆದ 6-7 ತಿಂಗಳಿಂದ ನಡೆದಂಥ ಚಟುವಟಿಕೆಗಳ ಒಂದು ಸಮರಿ. Friends, continuing in the Somnahಳ್ಳಿ farm design, so we have got coconut plants all along the internal road, approximately 150 of them. We have timber value plants, mainly consists of tissue culture, teak, mahogany and other wild forest species plants, that also we have. Then we also have live fencing plants. We about 2800 running feet of live fencing we have. So we are planted all various types of live fencing plants such as Gliricidia, Subabul, Agasse, Erythrina, Tropiaca, etc. Then we also have focused on companion species plants. So adjacent to our grid plants, Gliricidia, Agasse, Erythrina, drumstick and perennial turdal and other crops we have. And already 2 to 3 times we have grown this short-term green manure crop like Sunnem, Diancha, Arsgram, and also 9 types of grains of different species of seeds that has been grown and mulched back into the soil. The equipments are mainly the brush cutter, the mini tiller and the earth auger being used. Obviously initially for leveling, bund creation, formation of internal roads and pit making we have used the heavy earth moving equipments, but later now we don't need those equipments now. This being a dryland farming land before Mr. Manjunath brought this farm, so we know that there is a challenge in the topsoil fertility and the microbial activity. Hence, since we have planted so many plants in the less span of time, we have just gone into sourcing of some organic inputs. We have used vermicompost, we have used some poultry manure, we have also used various oil seed cakes both in the powder form mixed to the farmyard manure and also liquid manure. And we are using coconut coir waste for dry mulching on the basin of the plants, and we are also using EM1 Hariyali for microbial inoculation, which we all know, and some biofertilizers from the bio center in Bannerghatta road. So like this we have brought some of these inputs now. At this stage I think in the first 6 months we have gone into too much of inputs purchase because to establish
more number of plants at a lesser time. But as the farm is filled with lot of diversity of plants, as we move forward, the Somanhalli farm will going to move towards sustainability. So such a extensive inputs may not be required as the package of practice continues. That's a quick brief about Somanhalli farm. Now let me take you through the design. So ಮಿತ್ರರೇ, ಈ ಸೋಮನಹಳ್ಳಿ ತೋಟ ಈ ರೀತಿ ಇದೆ, ನೀವಿಲ್ಲಿ ಗಮನಿಸ್ಬೋದು. ಉತ್ತರ ದಕ್ಷಿಣವಾಗಿ ಸುಮಾರು ಒಂದು 250 ಅಡಿ ಇದೆ. ಪೂರ್ವ ಪಶ್ಚಿಮವಾಗಿ 1200ಕ್ಕೂ ಹೆಚ್ಚು ಅಡಿ ಇರತಕ್ಕಂಥ ಒಂದು ಆಯತಾಕಾರದ ಒಂದು ಭೂಮಿ. ಅದು ಆಲ್ಮೋಸ್ಟ್ ಸಮತಟ್ಟಾಗೇ ಇದೆ. ನಾವೇನು ಮಾಡಿದ್ವಿ ಇಲ್ಲಿ ಅಂದರೆ, ನಮ್ಮ ಗೇಟಿಂದ ಒಳಗಡೆ ಬಂದ ತಕ್ಷಣ ಈ ರೀತಿ ಒಂದು ಪೆರಿಫೆರಲ್ ರಸ್ತೆ, ಹೊರವರ್ತುಲ ರಸ್ತೆಯನ್ನು ಮಾಡ್ಕೊಂಡಿದ್ದೀವಿ. 12 ಅಡಿ ರಸ್ತೆ ಸಂಪೂರ್ಣವಾಗಿ ಬಂದಿದೆ. ನಂತರ ಮಧ್ಯದಲ್ಲಿ ಇನ್ನೊಂದು ರಸ್ತೆಯನ್ನು ಮಾಡಿದೆ, ಅದು ಒಂದು 800 ಅಡಿ ಇದೆ. ಮತ್ತು ಅಲ್ಲಲ್ಲಿ ಅದಕ್ಕೆ ಲಂಬವಾಗಿ ಮತ್ತೆ ಒಳ ರಸ್ತೆಗಳನ್ನು ಮಾಡಿದೆ. ಈ ರಸ್ತೆಗಳನ್ನೆಲ್ಲ ನಿರ್ಮಾಣ ಮಾಡಿರೋದ್ರಿಂದ ಈ ಕೃಷಿ ಭೂಮಿಯನ್ನು ನಾವು ತುಂಬ ಬ್ಲಾಕ್ಗಳಲ್ಲಿ ನಾವು ಡಿವೈಡ್ ಮಾಡಿದ್ವಿ. ನೋಡಿ, ಇಲ್ಲಿ ಗಮನಿಸ್ಬೋದು, ಬ್ಲಾಕ್ A1, ಬ್ಲಾಕ್ A2, ಆ ಥರ ಬ್ಲಾಕ್ G2 ತನಕ. ಇದು ಫಸ್ಟ್ ಫೇಸಲ್ಲಿ ಇಷ್ಟು ಬ್ಲಾಕ್ಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ವಿ. ನಂತರ ಇವಾಗ ಪಶ್ಚಿಮದಲ್ಲಿ ಸ್ವಲ್ಪ ಜಾಗ, 1.5 ಎಕರೆ 2 ಎಕರೆಷ್ಟು ಜಾಗ ಇತ್ತು, ಅದನ್ನು ಸಹ ಈಗ 4 ಬ್ಲಾಕ್ಗಳಾಗಿವೆ. ವೆಸ್ಟ್ ಬ್ಲಾಕ್ 1 ಟು ವೆಸ್ಟ್ ಬ್ಲಾಕ್ 4 ಅಂತೇಳಿ ಮಾಡಿದೆ. ಇವೆಲ್ಲವನ್ನೂ ಸಹ ನಾವು ಪ್ರಾಥಮಿಕವಾಗಿಯೇ ಈ ಭೂವಿನ್ಯಾಸಗಳು, ಲ್ಯಾಂಡ್ಸ್ಕೇಪಿಂಗ್, ಇದೆಲ್ಲವನ್ನು ನಾವು ಪ್ರಾರಂಭದಲ್ಲೇ ಸೆಪ್ಟೆಂಬರ್ 2025 ಮಾಡಿ ಇಷ್ಟು ಬ್ಲಾಕ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಳ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಂಡು, ಸೊ ಈ ಒಂದು ನಮ್ಮ ಏನು ಕೊಳವೆ ಬಾವಿಗಳಿದೆ, ಇಲ್ಲಿ 2 ಕೊಳವೆ ಬಾವಿ ಈಶಾನ್ಯ ಮೂಲೆಯಲ್ಲಿದೆ, ಇನ್ನೊಂದು ನಮ್ಮ ಪಶ್ಚಿಮದಲ್ಲಿದೆ. ಕ್ಲಿಯರ್ ಆಗಿ ಬರ್ತಾ ಇಲ್ಲ ಸರ್. ಹಲೋ ಸರ್, ಒಬ್ರು ಮ್ಯೂಟ್ ಮಾಡ್ಕೋಬೇಕು. ಜಯಚಂದ್ರ ರೆಡ್ಡಿ ಅವ್ರು ಮ್ಯೂಟ್ ಆಗಿಲ್ಲ, ಸೊ ಹಂಗಾಗಿ ಅವ್ರದ್ದು ಇದೆ ಫ್ಲಾಶ್ ಆಗ್ತಾ ಇದೆ ಅಂತ ಅನಿಸ್ತದೆ. ಸರ್ ಮ್ಯೂಟ್ ಮಾಡ್ಕೊತೀರಾ ಜಯಚಂದ್ರ ಸರ್? ಆಮೇಲೆ ಅನ್ಮ್ಯೂಟ್ ಮಾಡೋರಂತೆ ಪ್ರಶ್ನೆ ಕೇಳುವಾಗ. ಹಾಂ, ಥ್ಯಾಂಕ್ ಯು ಸರ್. ಅದೇ ಕ್ಲಾರಿಟಿ ಇಲ್ವಾ ಅಥವಾ ವಾಲ್ಯೂಮ್ ಕಮ್ಮಿ ಇದೆಯಾ? ವಾಯ್ಸ್ ಕ್ಲಾರಿಟಿ ಕ್ಲಾರಿಟಿ ಕಮ್ಮಿ ಇದೆಯಾ? ಹಲೋ, ಇಲ್ಲ, ಏನ್ ತೊಂದರೆ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇದೆ ನಮಗೆಲ್ಲ. ಸರಿ, ಮುಂದುವರಿಸ್ತೀನಿ, ಸಮಯ ಉಳಿಸ್ಕೊಂಡ್ಬಿಡೋಣ. ಸೊ ಈ ರೀತಿ ನಾವು ಬ್ಲಾಕ್ಗಳನ್ನು ಮಾಡಿಕೊಂಡು, ಆಮೇಲೆ ಇಲ್ಲಿ ನಮ್ಮ ಒಳ ರಸ್ತೆಗಳಲ್ಲಿ ನಮ್ಮ ನೀರಾವರಿ ವ್ಯವಸ್ಥೆ ಮಾಡಬೇಕು ಅನ್ನೋ ಯೋಜನೆ ಮಾಡಿಕೊಂಡು, ಇದು ಚಿಕ್ಕದಾಗಿ ಒಂದು ತೋಟದ ಮನೆ ಸಹ ಮಾಡಿದೆ. ಇದೆಲ್ಲವೂ ನಾವು ಪ್ರಥಮ ದಿನಗಳಲ್ಲೇ ಸೆಪ್ಟೆಂಬರ್ 2025 ಮಾಡಿ ನಂತರ ನಾವು ನೀರಾವರಿ ವ್ಯವಸ್ಥೆಗೆ ಗಮನ ಕೊಟ್ವಿ. ಇದು ನಮ್ಮ ವಿಕ್ಲಿಯರ್ ಆಧಾರಿತ ನೀರಾವರಿ ವ್ಯವಸ್ಥೆ. ನೀವಿಲ್ಲಿ ಗಮನಿಸ್ಬೋದು, ಇದು ಮುಖ್ಯ ಲೈನ್, ಮೈನ್ ಲೈನ್ ಅಂತ ಕರಿತೀವಿ. ಇದು ಮೈನ್ ಲೈನ್ ಬಂದು 75 mm 2.5 ಇಂಚು PVC ಪೈಪ್ ಹಾಕಿದೆ. ಇದು ನಮ್ಮ ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥ 2 ಕೊಳವೆ ಬಾವಿಗಳನ್ನು ಸಂಪರ್ಕಿಸಿ ಕೊನೆಗೆ ಸೇಮ್ ಲೈನು ಇಲ್ಲಿ ಪಶ್ಚಿಮದಲ್ಲಿರ್ತಕ್ಕಂಥ ಇನ್ನೊಂದು ಕೊಳವೆ ಬಾವಿಗೂ ಸಂಪರ್ಕ ಕೊಡ್ತಾ ಇದೆ. ಇದು ಒಂದು ಮೈನ್ ಲೈನ್ ಇದೆ. ಇದರ ಉದ್ದ ಸುಮಾರು 950 ಅಡಿಗೂ ಹೆಚ್ಚು ಇದೆ. 1000 ಅಡಿನೇ ಇದೆ ಈ ಮೈನ್ ಲೈನು. ಈ ಮೈನ್ ಲೈನ್ಗೆ ನಾವು ಅಲ್ಲಲ್ಲಿ ಈ ಥರ ಜಂಕ್ಷನ್ಗಳನ್ನು ಮಾಡ್ಕೊಂಡಿದ್ದೀವಿ. ಈ ಜಂಕ್ಷನ್ಗಳನ್ನು ಮಾಡಿಕೊಂಡು ಅದರಿಂದ ಸಬ್ಲೈನ್ನ ಫೋರ್ಕ್ ಮಾಡಿದೆ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲೂ ಸಬ್ಲೈನ್ಗಳಿದೆ, ಇಲ್ಲೂ ಸಬ್ಲೈನ್ಗಳಿದೆ. ಸಬ್ಲೈನ್ನ ಪೈಪ್ಗೆ ನಾವು 1.5 ಇಂಚು 50 mm PVC ಪೈಪ್ನ ಹಾಕ್ಕೊಂಡಿದೆ. ಇಲ್ಲೇನು ಮಾಡಿದ್ದೀನಿ, ಉದಾಹರಣೆಗೆ ಈ ಜಂಕ್ಷನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಇಲ್ಲಿ ಬ್ಲಾಕ್ F ಮತ್ತು ಬ್ಲಾಕ್ Eಗೆ ಒಂದು ಕಾಮನ್ ಆಗಿ ಸಬ್ಲೈನ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾನು ಇಲ್ಲಿ ಒಂದು ಗೆರೆ ಮಾತ್ರ ತೋರಿಸ್ಬಿಟ್ಟು ಇಲ್ಲಿ 2 ಸಬ್ಲೈನ್ ಮಾಡ್ಕೊಂಡಿದ್ದೀವಿ. ಒಂದು ಸಬ್ಲೈನು ಬ್ಲಾಕ್ E1ನಲ್ಲಿರೋ ಏರಿಯಾ ಕವರ್ ಮಾಡುತ್ತೆ, ಇನ್ನೊಂದು ಸಬ್ಲೈನು ಬ್ಲಾಕ್ F1ನಲ್ಲಿರೋ ಏರಿಯಾ ಕವರ್ ಮಾಡುತ್ತೆ. ಸಿಮಿಲರ್ ಇಲ್ಲೂ 2 ಸಬ್ಲೈನ್ಗಳಿದೆ. ಆಮೇಲೆ ಈ ಎಲ್ಲ ಸಬ್ಲೈನ್ಗಳಿಗೆ ಮಾಸ್ಟರ್ ವಾಲ್ ಕಂಟ್ರೋಲು ಇದೇ ಜಾಗದಲ್ಲಿದೆ. ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲಿ 4 ವಾಲ್ಗಳು ಇಲ್ಲಿದೆ ಈಚ್ ಬ್ಲಾಕಿಗೆ, E1, E2, E3, E4, F1, F2 ಈ 4 ಬ್ಲಾಕ್ಗೆ ಸಂಬಂಧಪಟ್ಟಂಥ ವಾಲ್ ಕಂಟ್ರೋಲರು ಒಂದೇ ಜಾಗದಲ್ಲಿದೆ. ಅದು ಮೇನ್ ಲೈನ್ಗೆ ಕನೆಕ್ಟ್ ಆಗಿದೆ. ಈ ರೀತಿಯ ಜಂಕ್ಷನ್ಗಳು 1, 2, 3, 4 ಜಂಕ್ಷನ್ಗಳಿದೆ. ಈ 4 ಜಂಕ್ಷನ್ಗಳು 2.5 ಇಂಚಿನ ಮೇನ್ ಪೈಪ್ ಲೈನಿಂದನೇ ಆರಿಜಿನೇಟ್ ಆಗ್ತಾ ಇದೆ ಮತ್ತು ತಮ್ಮದೇ ಆದಂಥ ಒಂದು ಸಬ್ಲೈನ್ಗಳನ್ನು ಹೊಂದಿದೆ. ಈ ಸಬ್ಲೈನಿನ ಸಮಾನಾಂತರದಲ್ಲಿ ಅಂದರೆ 20-20 ಅಡಿ ಅಂತರದಲ್ಲಿ ನಾವು ಮತ್ತೆ ಪೂರ್ವ ಪಶ್ಚಿಮವಾಗಿ, ಅಂದರೆ ಮೇನ್ ಲೈನ್ ಥರನೇ ಪೂರ್ವ ಪಶ್ಚಿಮವಾಗಿ ನಾವು ಫೀಡರ್ ಲೈನ್ಗಳನ್ನು ಹಾಕಿದ್ದೀವಿ. ಈ ಫೀಡರ್ ಲೈನ್ಗೆ ಪ್ರತಿ 20-22 ಅಡಿ ಅಂತರದಲ್ಲಿ ವಿಂಕ್ಲರ್ಗಳನ್ನು ಜೋಡಿಸಿದೆ. ಇದಿಷ್ಟು ಕಾರ್ಯಕ್ರಮಗಳು ಆಲ್ರೆಡಿ ಈ ಇರಿಗೇಷನ್ ಸಿಸ್ಟಮ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ.
ಈ ಭಾಗದಷ್ಟು ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲೇ ಮಾಡಿದ್ವಿ. ಈ ಪಶ್ಚಿಮ ಭಾಗದನ್ನು ಕಳೆದ ವಾರದಲ್ಲಿ ಇದನ್ನು ಮುಗಿಸಿದೆ. ಸುಮಾರು 450ಕ್ಕೂ ಹೆಚ್ಚು ವಿಂಕ್ಲರ್ಗಳನ್ನು ಈ ಕೃಷಿ ಭೂಮಿನಲ್ಲಿ ಅಳವಡಿಸಲಾಗಿದೆ. ಈ ಕೃಷಿ ಭೂಮಿಯ ಪ್ರತಿ ಮೂಲೆಗೂ ಇವತ್ತು ತುಂತುರು ನೀರಾವರಿ ವ್ಯವಸ್ಥೆ ಬೀಳ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವೇನು ಮಾಡಿದ್ವಿ ಅಂದರೆ, ಒಂದು 2500 ಅಡಿ ನಮ್ಮದೇನು ಈ ಪೆರಿಫೆರಲ್ ರಸ್ತೆ ಇದೆ, ಇಲ್ಲಿ ಜೀವಂತ ಬೇಲಿ ಮತ್ತು ಅರಣ್ಯ ವೃಕ್ಷಗಳು ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ನ ಹಾಕಿದ್ದೀವಲ್ಲ, ಇದಕ್ಕೆ ಮತ್ತೆ ಸಪರೇಟಾಗಿ ಇನ್ನೊಂದು ಪೈಪ್ಲೈನ್ನ ಮಾಡಿಕೊಂಡು ಅಲ್ಲಿ ಕೇವಲ 3ರಿಂದ 4 ಅಡಿ ರೇಡಿಯಸ್ನಲ್ಲಿ ಹಾರತಕ್ಕಂಥ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು ಜೋಡಿಸಿ ಅಲ್ಲಿ ಸಹ ತೇವಾಂಶ ನಿರ್ವಹಣೆ ಕೆಲಸ ನಡೀತಾ ಇದೆ. ಅದಕ್ಕೆ ಮತ್ತೆ ವಾಲ್ ಕಂಟ್ರೋಲ್ಗಳನ್ನು ಸಪರೇಟಾಗಿ ಕೊಟ್ಟಿದೆ. ಇದಿಷ್ಟು ನೀರಾವರಿ ವ್ಯವಸ್ಥೆ ಮಾಡಿ ಜೀವಂತ ಬೇಲಿಗೆ, ಅರಣ್ಯ ವೃಕ್ಷಗಳಿಗೆ ಸಪರೇಟು ಮೈಕ್ರೋ ಸ್ಪ್ರಿಂಕ್ಲರ್ಗಳು ಮತ್ತು ನಮ್ಮ ಮೇನ್ ಬ್ಲಾಕ್ಗಳೇನಿದೆ ಈ ಮೇನ್ ಬ್ಲಾಕ್ಗಳಿಗೆ ನಮ್ಮ ವಿಂಕ್ಲರ್ ಸಿಸ್ಟಮ್ಗಳನ್ನು ಜೋಡಿಸಿದೆ. ಮತ್ತು ಈ ಜಂಕ್ಷನ್ಗಳಲ್ಲಿ ಎಷ್ಟು ಜಂಕ್ಷನ್ ಇದೆ ನೋಡಿ ಮಿತ್ರ, ಈ ಎಲ್ಲ ಜಂಕ್ಷನ್ಗಳಲ್ಲಿ ಮತ್ತು ಈ ಎಂಡ್ ಪಾಯಿಂಟಲ್ಲಿ ಒಂದು ಟ್ಯಾಪಿಂಗ್ ಪಾಯಿಂಟ್ ಅಂತ ಕೊಟ್ಟಿರ್ತೀವಿ. ಅಂದರೆ 1 ಇಂಚಿಂದು ಫ್ಲೆಕ್ಸಿಬಲ್ ಪೈಪ್ನ ನಾವು ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡಿಕೊಂಡು ಆನ್ ಡಿಮ್ಯಾಂಡ್ ಎಲ್ಲಾದರೂ ಜಾಸ್ತಿ ನೀರನ್ನು ಬಿಡುವಂಥ ಅವಶ್ಯಕತೆ ಇದ್ದರೆ ಅಲ್ಲಿಂದ ನಾವು ಅದು ಹಿಂಡಿ ದ್ರಾವಣ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಥರ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಸಾಕಷ್ಟು ಸುಮಾರು ಈ ಒಂದು ಕೃಷಿನಲ್ಲಿ ಒಂದು 15 ಅಥವಾ 20 ಜಂಕ್ಷನ್ ಆ ಟ್ಯಾಪಿಂಗ್ ಪಾಯಿಂಟ್ಸ್ನ ಮಾಡ್ಕೊಂಡಿದೆ. ಹಾಗಾಗಿ ಅವರು ಒಂದು 30 ಮೀಟ್ರ್ ಅಂದರೆ 100 ಅಡಿದು ಫ್ಲೆಕ್ಸಿಬಲ್ ಪೈಪ್ ಬರುತ್ತಲ್ಲ 1 ಇಂಚಿಂದು, ಅದನ್ನು ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಆನ್ ಡಿಮ್ಯಾಂಡು ನೀರನ್ನು ಅವರು ತಗೊಂಡು ಹೋಗ್ಬೋದು. ಇದಿಷ್ಟು ವ್ಯವಸ್ಥೆಗಳು ಸಂಪೂರ್ಣವಾಗಿ ಅಲ್ಲಿ ಡಿಸೈನ್ ಆಗಿದೆ, ಇನ್ಸ್ಟಲೇಷನ್ ಆಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. 3 ಕೊಳವೆ ಬಾವಿಗಳನ್ನು ಒಂದೇ ಮೇನ್ ಲೈನ್ 2.5 ಇಂಚಿನ ಮೇನ್ ಲೈನ್ ಸೇರಿಸಿರೋದ್ರಿಂದ ಸಾಕಷ್ಟು ಪ್ರೆಷರ್ ಬರ್ತಾ ಇದೆ. 30ರಿಂದ 35 ವಿಂಕ್ಲರ್ಗಳನ್ನು ನಾವು ಒಂದು ಸೆಷನ್ನಲ್ಲಿ ಅವರು ಕಂಟ್ರೋಲ್ ಮಾಡ್ತಾರೆ. ಅಷ್ಟನ್ನು ನಾವು ಗಮನಿಸ್ಬೋದು. ಇದಿಷ್ಟು ನೀರಾವರಿ ವ್ಯವಸ್ಥೆ ಸೋಮನಹಳ್ಳಿ ಫಾರ್ಮ್ನಲ್ಲಿ ಮಾಡ್ಕೊಂಡಿರೋದು. ನೆಕ್ಸ್ಟು ನಾವೇನು ಮಾಡಿದ್ವಿ ಮಿತ್ರರೇ, ಈ ಬ್ಲಾಕ್ಗಳೇನು ಕ್ರಿಯೇಟ್ ಆಗಿತ್ತಲ್ಲ, ಆ ಬ್ಲಾಕ್ಗಳಲ್ಲಿ ನಾವು 12x12 ಅಂತರದಲ್ಲಿ ನಾವು ಈ ಪಿಟ್ಗಳನ್ನು ಮಾಡ್ಕೋತಾ ಬಂದ್ವಿ. ನೀವಿಲ್ಲಿ ಗಮನಿಸ್ಬೋದು ಎಷ್ಟು ಈ ಥರದ ಪಿಟ್ಗಳೆಲ್ಲ ಇದೆ. ಸೊ ಒಟ್ಟು ನಮ್ಮಲ್ಲಿ ಎಲ್ಲ ಬ್ಲಾಕಿಂದ ಸೇರಿ 1050ಕ್ಕೂ ಹೆಚ್ಚು 12x12 ಪಿಟ್ಗಳನ್ನು ನಾವು ಅಕ್ಟೋಬರ್-ನವಂಬರ್ ಟೈಮ್ನಲ್ಲಿ ಡಿಸೈನ್ ಮಾಡ್ಕೊಂಡ್ವಿ. ಈ ಪಿಟ್ಗಳೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಇದೆಲ್ಲ ಮ್ಯಾನ್ಯುಯಲ್ ಆಗೇ ಮಾಡಿಸಿದ್ದಾಯಿತು ಪ್ರಾರಂಭದಲ್ಲಿ. ಆಮೇಲೆ ಮೊನ್ನೆ ಈ ಪಶ್ಚಿಮ ಭಾಗದಲ್ಲಿ ಸಹ ಮತ್ತೆ ಇನ್ನೊಂದು 200 ಪಿಟ್ಗಳನ್ನು ಮಾಡ್ಕೊಂಡಿದ್ವಿ. ಅಂದರೆ 1050 + 200 1250 ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಬೇಕಾದಂತಹ ಗುಣಿಗಳನ್ನು ನಾವು ಅಲ್ಲಿ ತೋಡ್ಕೊಂಡು ರೆಡಿ ಮಾಡ್ಕೊಂಡಿದೆ. ಮತ್ತು ಆ ಗುಣಿಗಳಿಗೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ಸೇರಿಸಿ ನಮ್ಮ ವಿನ್ಯಾಸಕ್ಕೆ ತಕ್ಕಂತೆ ಗಿಡಗಳನ್ನು ಜೋಡಿಸಲಾಗಿದೆ. ಇದು ಒಂದು ವಿನ್ಯಾಸದ ಒಂದು ಸಣ್ಣ ಇದನ್ನು ಹೇಳ್ತೀನಿ. ಸೊ ನಮ್ಮ ಒಳವರ್ತುಲ ರಸ್ತೆಯ ಒಳ ರಸ್ತೆಗಳ ಮಧ್ಯದ ರಸ್ತೆ ಮತ್ತು ಪರ್ಪೆಂಡಿಕ್ಯುಲರ್ ರೋಡ್ ಇದೆಯಲ್ಲ, ಅಲ್ಲಿಯ 2 ಭಾಗದಲ್ಲಿ ಈ ತೆಂಗಿನ ಗಿಡವನ್ನು ಹಾಕಿದೆ. ಕೊಕೊನಟ್ ಪ್ಲಾಂಟ್ಸ್ ಇದು ನೋಡಿ, ಇದು ಮಾತ್ರ ಈ ಭಾಗದಲ್ಲಿದೆ, ಕೊಕೊನಟ್ ಪ್ಲಾಂಟ್ಸ್ ಇದೆ. ಇದು ತಿಪ್ಟೂರ್ ಟಾಲು ಸುಮಾರು 24 ಅಡಿ ಅಂತರದಲ್ಲಿ ಈ ತೆಂಗಿನ ಗಿಡಗಳನ್ನು ನಾಟಿ ಮಾಡಲಾಗಿದೆ. ನಂತರ ಆವರ್ತನ ರೀತಿಯಲ್ಲಿ ಅಂದರೆ ಜಿಗ್ಜ್ಯಾಕ್ ರೀತಿಯಲ್ಲಿ ಮುಖ್ಯ ಬೆಳೆ ಮೆಕಡೋಮಿಯಾ ಮತ್ತು ಅಂತರ ಬೆಳೆಯ ಅದರ ಜೊತೆಯಲ್ಲಿ ಅಂತರ ಬೆಳೆಯಾಗಿ ಅಲಹಾಬಾದ್ ಸಫೇದ್ ಸೀಬೆ ಮತ್ತು ಬೆಣ್ಣೆಹಣ್ಣು, ಅವಕ್ಯಾಡೋ, ಬಟರ್ ಫ್ರೂಟು ಇದಿಷ್ಟನ್ನು ಹಾಕಲಾಗಿದೆ. ಇದಿಷ್ಟು ನಮ್ಮ ಬ್ಲಾಕ್ A1ನಿಂದ G2 ತನಕ 9 ಬ್ಲಾಕ್ ಏನಿದೆ ಆ 8 ಬ್ಲಾಕ್ಗಳಲ್ಲಿ ಇದೇ ವಿನ್ಯಾಸವನ್ನು ನಾವು ಜೋಡಿಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ನಿಮಗೆ ಮೆಕೆಡೋಮಿಯಾ ಒಂದು 750, ಅವಕಾಡೋ ಅಥವಾ ಬೆಣ್ಣೆಹಣ್ಣು ಒಂದು 150 ಮತ್ತು ನಮ್ಮ ಅಲಹಾಬಾದ್ ಸಫೇದ್ ಸೀಬೆ ಒಂದು 150, ಸುಮಾರು 950ರಿಂದ 1000 ಗಿಡಗಳು ಈ ಜಾಗದಲ್ಲೇ ನಾವು ಇದನ್ನು ಸಂಪೂರ್ಣವಾಗಿ ಸಂಕ್ರಾಂತಿ ಹಬ್ಬ ಕಳೆದ ನಂತರ ಅಂದರೆ ಜನವರಿ 26ರ ನಂತರ ಫೆಬ್ರವರಿ ಮೊದಲನೇ ವಾರದಲ್ಲಿ ಇದಷ್ಟು ಗಿಡಗಳನ್ನು ನಾವು ಅಲ್ಲಿ ನಾಟಿ ಮಾಡಿ ಆ ಗಿಡಗಳಿಗೆ ಸಂಗಾತಿ ಗಿಡಗಳನ್ನು ಸಹ ಜೋಡಿಸಿ ಸೂಕ್ತ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ನಿರ್ವಹಿಸಲ್ಪಡ್ತಾ ಇದೆ. ಇದುವರೆಗೂ ಹೆಚ್ಚು ಕಮ್ಮಿ ಈಗ ಒಂದು 2 ತಿಂಗಳಾಗಿದೆ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಮೊರ್ಟಾಲಿಟಿ ಸಾವು ಬಹಳ ಕಡಿಮೆ ಇದೆ. ಇದಿಷ್ಟನ್ನು ನಾವು ಆಲ್ರೆಡಿ ನಿರ್ವಹಣೆ ಮಾಡ್ತಿದ್ದಾರೆ ಅವರು. ಇದಿಷ್ಟನ್ನು ನಾವು ಫೆಬ್ರವರಿ-ಮಾರ್ಚ್ 2026ನಲ್ಲಿ ಇದಿಷ್ಟು ಪ್ಲಾಂಟಿಂಗ್ ಇಲ್ಲಾಗಿದೆ. ಇದು ಸಮರಿ ಇಲ್ಲಿದೆ. ಇದರ ನಂತರ ಈ ಕಳೆದ ವಾರದಲ್ಲಿ ಪಶ್ಚಿಮದಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಜಾಗ ಇದೆ, ಅದನ್ನು ರೆಡಿ ಮಾಡಿ ಒಂದು 200 ಪಿಟ್ಗಳನ್ನು ಅಲ್ಲಿ ಮಾಡ್ಕೊಂಡ್ವಿ. ಅಲ್ಲೇನು ಮಾಡಿದ್ವಿ ಅಂದರೆ 3 ಥರದ ಪಿಟ್ಗಳ ಡಿಸೈನ್ ಮಾಡ್ಕೊಂಡಿದ್ದೀವಿ. ಒಂದು ಭಾಗದಲ್ಲಿ ಪಾರ್ಟಿಯೇ 20x20 ಅಡಿ ಅಂತರದಲ್ಲಿ ಸುಮಾರು ಒಂದು 56 ಪಿಟ್ಗಳಾಗಿದೆ. ಮತ್ತು ಇನ್ನೊಂದು 15x15 ಅಡಿ ಅಂತರದಲ್ಲಿ 72 ಪಿಟ್ಗಳನ್ನು ಮಾಡಿಕೊಂಡಿದೆ. ಮತ್ತು ಮೂರನೇ ಭಾಗದಲ್ಲಿ 10x10 ಅಡಿ ಅಂತರದಲ್ಲಿ ಮತ್ತು 73 ಪಿಟ್ಗಳನ್ನು ಮಾಡಿದೆ. ಒಟ್ಟು 200 ಪಿಟ್ಗಳನ್ನು ನಾವು ಈ ಪಶ್ಚಿಮ ಭಾಗದಲ್ಲಿ ಮಾಡಿ ಆ 200 ಪಿಟ್ನಲ್ಲಿ ನಾವು ವಿವಿಧ ಜಾತಿಯ
ಹಣ್ಣಿನ ಗಿಡಗಳನ್ನು ಹಾಕಬೇಕು ಅನ್ನೋ ಯೋಜನೆಯಿಂದ ಈ ಒಂದು ಪಶ್ಚಿಮ ಭಾಗದ ಸೋಮನಹಳ್ಳಿ ಫಾರ್ಮ್ ತೋಟದಲ್ಲಿ ಈ ಒಂದು ವಿನ್ಯಾಸವನ್ನು ನಾವು ಜೋಡಿಸ್ಕೊಂಡಿದ್ದೀವಿ. ಇದನ್ನು ನೀವು ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳಿಬಿಡ್ತೀನಿ. ಇಲ್ಲಿ ನೀವು ಗಮನಿಸ್ಬೋದು, ಇದು ಸ್ವಲ್ಪ ಪಿಕ್ಚರು ಬರ್ತಾ ಇಲ್ಲ. ಇದಿಷ್ಟು ನಾವು 20x20 ಇದರಲ್ಲಿ ಸುಮಾರು 56 ಹಣ್ಣಿನ ಗಿಡಗಳನ್ನು ನಾವಿಲ್ಲಿ ಜೋಡಿಸಿದ್ದೀವಿ. ಇದು 20 ಅಡಿ ಅಂತರದಲ್ಲಿದೆ. ಮುಖ್ಯವಾಗಿ ಇದರಲ್ಲಿ ನೀವು ಗಮನಿಸ್ಬೋದು ಮಾವು, ಹಲಸು ಮತ್ತು ಇತರ ಹಣ್ಣಿನ ಗಿಡಗಳು. ಇದಿಷ್ಟನ್ನು ಸಹ ಸುಮಾರು ಒಂದು 56 ಹಣ್ಣಿನ ಗಿಡಗಳು ಈ ನಮ್ಮ 20x20 ಈ ಭಾಗದಲ್ಲಿ ಇದೆ. ಮತ್ತು 15x15 ಇಲ್ಲೂ ಸಹ ನಾವು ಸಾಕಷ್ಟು ಹಣ್ಣುಗಳು, ಸಪೋಟ ಮತ್ತು ಚೆರ್ರಿ ಮತ್ತು ಇತರ ಹಣ್ಣಿನ ಗಿಡಗಳನ್ನೆಲ್ಲ ಈ ಒಂದು 15x15 ಅಂತರದಲ್ಲಿ ಜೋಡಿಸಿದ್ದೀವಿ. ಮತ್ತು ಉಳಿದ ನಮ್ಮ ನಿಂಬೆ ಜಾತಿಯ ಸಸ್ಯಗಳು, ಚಕ್ಕೋತ, ಕಿತ್ತಳೆ, ಮೋಸಂಬಿ ಮತ್ತು ಇತರ ಹಣ್ಣಿನ ಗಿಡಗಳನ್ನೆಲ್ಲವನ್ನು 10x10 ಅಂತರದಲ್ಲಿ ಜೋಡಿಸಿದೆ. ಒಟ್ಟು 56, 72 ಮತ್ತು 73 ಒಟ್ಟು 200ರಷ್ಟು ಹಣ್ಣಿನ ಗಿಡಗಳನ್ನು ಈ ಒಂದು 2 ಎಕರೆಯಷ್ಟು ಕೃಷಿ ಪ್ರದೇಶದಲ್ಲಿ ವಿವಿಧ ಮಾದರಿಗಳಲ್ಲಿ, ಅಂದರೆ 20x20, 15x15, 10x10 ಈ ಮಾದರಿನಲ್ಲಿ ವಿನ್ಯಾಸ ಮಾಡಿ ಇವತ್ತು ಏಪ್ರಿಲ್ 29, 2026 ಸಂಜೆ ಅಷ್ಟೊತ್ತಿಗೆ ಈ 200 ಗಿಡಗಳ ಒಂದು ಟ್ರಾನ್ಸ್ಪ್ಲಾಂಟಿಂಗ್ ನಾಟಿ ಕಾರ್ಯ ಮುಕ್ತಾಯ ಆಗಿದೆ. ಸೊ ಇದನ್ನು ಇವತ್ತು ಮುಗಿಸ್ಕೊಂಡು ಬಂದ್ವಿ. ಇದಿಷ್ಟನ್ನು ನೀವು ನೋಡ್ಬೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಏನು ಹೇಳುತ್ತೆ ಅಂದರೆ ಯಾವ ಕಾಲಮ್ನಲ್ಲಿ ಯಾವ ರೋನಲ್ಲಿ ಯಾವ್ಯಾವ ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇದನ್ನು ನೀವು ಗಮನಿಸ್ಬೋದು. ಸಾಕಷ್ಟು ಹಣ್ಣಿನ ಗಿಡಗಳು ಅವದೇ ಆದಂಥ ಒಂದು ಇದರಲ್ಲಿ ನಾವು ಇಲ್ಲಿ ನೋಡಿ, ಇದೆಲ್ಲ ಮ್ಯಾಂಗೋ ಮಲ್ಲಿಕ ಆಗಿರುತ್ತೆ, ಮತ್ತು ಇನ್ನೊಂದು ಮ್ಯಾಂಗೋ ನಾಗ್ಪುರ ಈ ಥರ. ಸೊ ಮಾವಿನ ಗಿಡಗಳೇ ಒಂದು ಭಾಗದಲ್ಲಿ ಬಂದಿದೆ, ಹಲಸಿನ ಗಿಡಗಳು ಒಂದು ಭಾಗದಲ್ಲಿ ಬಂದಿದೆ. ಈ ರೀತಿ ಅದನ್ನು ಗ್ರೂಪ್ ಥರ ಮಾಡಿ ನಾವು ಸಾಕಷ್ಟು ವೆರೈಟಿ ಗಿಡಗಳನ್ನು ಇಲ್ಲಿ ತಂದಿದೆ. ಸುಮಾರು ಮಾವಿನಲ್ಲೇ ಒಂದು 12ರಿಂದ 13 ಥರದ ವೆರೈಟಿ ಮಾವು, ಪ್ರತಿಯೊಂದರಲ್ಲೂ 3-4 ಹಣ್ಣಿನ ಗಿಡಗಳು, ಅಂದರೆ ಒಂದೊಂದು ವೆರೈಟಿನಲ್ಲಿ ಈ ರೀತಿ ಮಾಡಿಕೊಂಡು ಸುಮಾರು 200ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ತೇಜ ನರ್ಸರಿ, ದೇವನಹಳ್ಳಿ ರಸ್ತೆ ಅಲ್ಲಿಂದ ತೊಗೊಂಬಂದು ಎಲ್ಲ ಗಿಡಗಳನ್ನು ಈ ಒಂದು ಸಂಜೆ ನಾಟಿ ಮಾಡಿ ಮುಕ್ತಾಯವಾಗಿದೆ. ಇದು ನಮ್ಮ 20x20 ಅಡಿನಲ್ಲಿರ್ತಕ್ಕಂಥ ಗುಂಡಿಗಳಲ್ಲಿ ಬರ್ತಕ್ಕಂಥ ವಿವಿಧ ಹಣ್ಣಿನ ಗಿಡಗಳ ಒಂದು ಮ್ಯಾಟ್ರಿಕ್ಸ್ ಜೋಡಣೆ. ಇದು 15x15 ಅಡಿ ಆ ಭಾಗದಲ್ಲಿರ್ತಕ್ಕಂಥ 4-15 ಇಲ್ಲಿ ಒಂದು 72 ಹಣ್ಣಿನ ಗಿಡಗಳನ್ನು ಈ ರೀತಿ ಜೋಡಿಸಿದ್ದೀವಿ. ಇದು 2ನೇ ಭಾಗದಲ್ಲಿ. ಅದೇ ರೀತಿ 10x10 ಇದರಲ್ಲಿ ಸಹ ಸಾಕಷ್ಟು ಗಿಡಗಳನ್ನು 73ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಇಲ್ಲಿ ಜೋಡಿಸಿದೆ. ಇದಿಷ್ಟನ್ನು ನಾವು ಈ ಥರ ಡಿಸೈನ್ ಮಾಡಿಕೊಂಡು ಯಾವ ರೋ, ಯಾವ ಕಾಲಮ್ಮು, ಯಾವ ಗಿಡ ಇದೆಲ್ಲವನ್ನು ಒಂದು ಚರ್ಚೆ ಮಾಡಿ, ಇದು ಭಾಳ ಸಮಯ ಹಿಡಿತಿದ್ದು, ಇದೆಲ್ಲ ಮಾಡಿ ಕೊನೆಗೆ ಅಂತಿಮವಾಗಿ ಇದೇ ರೀತಿ ಗಿಡಗಳನ್ನು ಜೋಡಿಸಿ ನರ್ಸರಿಯಿಂದ ತಂದು ಅದನ್ನು ನಾಟಿ ಮಾಡುವಂಥ ಕೆಲಸ ಇವತ್ತು ಸಂಜೆ ಮುಗಿದಿದೆ ಅಲ್ಲಿ. ಸೊ ಇದು ಸಮರಿ ಮಿತ್ರರೇ. ಸೊ 150ಕ್ಕೂ ಹೆಚ್ಚು ಟೋಟಲ್ ತೆಂಗಿನ ಗಿಡಗಳು, 250 ಬೆಣ್ಣೆಹಣ್ಣಿನ ಗಿಡಗಳು, 750 ಮೆಕಡೋಮಿಯಾ ಗಿಡಗಳು, ಮತ್ತು 150 ಅಲಹಾಬಾದ್ ಸಫೇದ್ ಪೇರಲೆ ಗಿಡ, ಮತ್ತು 200ಕ್ಕೂ ಹೆಚ್ಚು ವಿವಿಧ ಜಾತಿ ಹಣ್ಣಿನ ಗಿಡಗಳು, 300ಕ್ಕೂ ಹೆಚ್ಚು ಅರಣ್ಯ ವೃಕ್ಷಗಳು, ಟಿಶ್ಯೂ ಕಲ್ಚರ್, ಟೀಕ್ ಮತ್ತು ಇತರ ಗಿಡಗಳು, ಮತ್ತು 3000ಕ್ಕೂ ಹೆಚ್ಚು ನಮ್ಮ ಬಯೋಮಾಸ್ ಪ್ಲ್ಯಾಂಟ್ಸ್, ಬಹುವಾರ್ಷಿಕ ಹಸಿರೆಲೆ ಗೊಬ್ಬರದ ಸಂಗಾತಿ ಗಿಡಗಳು. ಇವೆಲ್ಲವನ್ನೂ ಸಹ ನಾವು ಇಲ್ಲಿ ಕಡಿಮೆ ಅವಧಿಯಲ್ಲಿ ಜೋಡಿಸಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ಈ ಒಂದು ಪ್ರಯಾಣ ಏನಾಗಿದೆ ಕಳೆದ ಒಂದು 7-8 ತಿಂಗಳಿಂದ ಸೆಪ್ಟೆಂಬರ್ 2025ರಿಂದ ಅದಷ್ಟನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಿ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಲಿಂಕ್ ಇಲ್ಲಿ ನಿಮಗೆ ಗಮನಿಸ್ಬೋದು. ನೀವು ಸಾಧ್ಯವಾದಾಗ ಈ ಲಿಂಕನ್ನು ನೀವು ಓಪನ್ ಮಾಡಿಕೊಂಡಾಗ ಸಾಕಷ್ಟು ವಿಡಿಯೋಗಳು ಈ ನಮ್ಮ ಸೋಮನಹಳ್ಳಿ ಫಾರಮ್ದು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಗಮನಿಸ್ಬೋದು. ಇದಿಷ್ಟು ಸೋಮನಹಳ್ಳಿ ಫಾರ್ಮ್ನ ಒಂದು ಪಕ್ಷಿ ನೋಟ ನಿಮಗೆ ಕೊಡಬೇಕು ಅನ್ನಿಸ್ತು, ಇವತ್ತು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಇನ್ನೇನಾದರೂ ಮಾಹಿತಿ ಬೇಕಂದರೆ ನಮ್ಮ ಜೊತೆ ಅಥವಾ ಮಂಜುನಾಥ್ ಸರ್ ಜೊತೆ ಸಂಪರ್ಕದಲ್ಲಿರ್ಬೋದು, ಮತ್ತು ಸೋಮನಹಳ್ಳಿ ಫಾರಮ್ಗೆ ಸಹ ನೀವು ಭೇಟಿಯನ್ನು ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ನಮ್ಮ ಮಂಜುನಾಥ್ VN ಅವರು ನಮ್ಮ ಜೊತೆ ಇದ್ದರೆ 2 ನಿಮಿಷ ಅವರ ಅನುಭವವನ್ನು ಹೇಳ್ಕೋಬೋದು. ಮಂಜಣ್ಣ ಇದ್ದೀರಾ ಲೈನಲ್ಲಿ? ಮಂಜುನಾಥ್ VN ಅವರು ಇದ್ದರೆ ಅನ್ಮ್ಯೂಟ್ ಮಾಡಿ ನಿಮ್ಮ ಅನುಭವ ಹೇಳಿ, ಪ್ರಶ್ನೆಗಳನ್ನು ತಗೊಳ್ಳಿ. ಒಂದು ನಿಮಿಷ ಸರ್. ಹೇಳಿ ಮಂಜುನಾಥ್ ಅವರು ಇದ್ದೀರಾ? ಜೋಡಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಸರಿ ಹೇಳಿ ಮಲ್ಲಿಕಾರ್ಜುನ, ಪ್ರಶ್ನೆ ಕೇಳಿ, ಪರವಾಗಿಲ್ಲ. ಸರ್ ನಮಸ್ತೆ, ನಾನು ಮಲ್ಲಿಕಾರ್ಜುನ ಗೌರಿಬಿದೂರಿಂದ. ಹೇಳಿಪ್ಪ. ಒಂದು ಕೃಷಿ ವಿಷಯ ಒಳ್ಳೆ ಮಳೆ ಆಗ್ತಾ ಇದೆ. ನೆನ್ನೆ ರಾತ್ರಿನೂ ಒಂದು ಅರ್ಧ ಅದ ಆಯ್ತು, ಈಗ ಒಂದು ಅರ್ಧ ಆಗ್ತಾ ಇದೆ. ಚೆನ್ನಾಗಿ ಜೋರು ಮಳೆ ಬೀಳ್ತಾ ಇದೆ, ಗುಡುಗು ಸಿಡ್ಲು ಸಮೇತ. ಸರ್ ನಮ್ಮ ಡೌಟ್ ಏನಂದ್ರೆ, ಇಲ್ಲಿ ಅವಕಾಡೋ ಹಾಕಿದಿರಲ್ಲ ನೀವು, ಹೇಳಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದೀರಾ ಒಂದು ಗಿಡದಿಂದ ಒಂದು ಗಿಡಕ್ಕೆ? ಅದು ಜಿಗ್ಜಾಕ್ ಅಲ್ಲಿ ಬಂದಿದೆ ಮಲ್ಲಿಕಾರ್ಜುನ್ ಸರ್. ನೀವು ಈ ಡಿಸೈನ್ ಅಲ್ಲಿ ನೀವು ಇಲ್ಲಿ ಗಮನಿಸ್ಬೋದು. ನೀವು ಇಲ್ಲಿ ಗಮನಿಸಬಹುದು.
ಹಾ ಸೊ ಹಾ ಒಂದು ಸಾಲಿನಲ್ಲಿ ಪೂರ್ತಿ ಮೆಕಡಮಿಯಾ ಇದೆ 12 ಅಡಿ ಅಂತರದಲ್ಲಿ. ಹಾ ಹಾ ಇದಕ್ಕೆ ಜಿಗ್ಜಾಕ್ ಮಾದರಿಯಲ್ಲಿ ಅದು avocado ಗೊತ್ತಾಯ್ತು. ಇದೆ. ಹಾ ಎಷ್ಟಿಂದ ಎಷ್ಟು ಬರುತ್ತೆ ಅಂತ, ಒಂದರಿಂದ ಒಂದಕ್ಕೆ? ಇದು 24 ಅಡಿ, ಇಲ್ಲಿಂದ ಹಾ. ಇಲ್ಲಿಗೆ 24 ಅಡಿ. ಹಾ ಅದೇ ಸರ್ ನನ್ನ ಡೌಟ್. ಇದು ಒಂದೊಂದು ಪಿಟ್ಟು 12 ಅಡಿ ಲೆಕ್ಕ. ಹಾ 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 ಸರಿ ಸರ್ ಸರಿ ಸರ್. ಸರ್ ಇದರಲ್ಲಿ ಗ್ರಿಲ್ ಎಲ್ಲ ಎಲ್ಲ ಹಾಕಿದ್ದೀರಾ ಸರ್? ವಿರಿಸಿಡಿಯಗಳು ಎಲ್ಲ ಕಡೆಯಲ್ಲೂ ಇದೆ. ಅಂದ್ರೆ ನಮಗೆ ಸಂಗಾತಿ ಗಿಡದಲ್ಲಿದೆ. ಹಾ ಆಮೇಲೆ ಈ ಒಳ ರಸ್ತೆಗಳು ಮಾಡಿದೀವಲ್ಲ, ಇದು ಒಳ ರಸ್ತೆಗಳು. ಹಾ ಹಾ ಈ ಹಾ ಒಳ ಹಾ ರಸ್ತೆಗಳ ಎರಡೂ ಬದಿಯಲ್ಲಿ ಸುಮಾರು 4,000 ರನ್ನಿಂಗ್ ಫೀಟು ಹಾ ಸರ್. ಇಲ್ಲಿ ನಮ್ಮ ಈ ಬಯೋಮಾಸ್ ಪ್ಲಾಂಟ್ಸ್ಗಳೆಲ್ಲ ಇದೆ. ಮತ್ತೆ ಈ ಜೀವಂತ ಬೇಲಿ, ಅದು ಒಂದು 2,300 ಅಡಿ ಜೀವಂತ ಬೇಲಿ ಇದೆ. ಹ್ಮ್ ಹ್ಮ್ ಈ ಜೀವಂತ ಬೇಲಿಯಲ್ಲೂ ನಮ್ಮ ಈ ಬಯೋಮಾಸ್ ಪ್ಲಾಂಟ್ಸ್ಗಳಿದೆ. ಮತ್ತೆ ಒಳ ರಸ್ತೆಗಳ ಎರಡೂ ಭಾಗದಲ್ಲೂ ಇದೆ, ಮತ್ತು ಸಂಗಾತಿ ಗಿಡವಾಗಿಯೂ ಸಹ ಇದೆ. ಜೀವಂತ ಬೇಲಿಗೆ ಪೂರ್ತಿ ಇವೆ ಹಾಕಿದ್ರೆ, ಗ್ಲಿಸಿಡಿ ಹಾಕಿದ್ರೆ ಬೇರೆ ಬೇರೆ ಹಾಕಿದ್ರೆ ಗ್ಲಿಸಿಡಿಯಾ, ಸುಬಾಬಲ್ಲು, ಅಗಸೆ, ಆಮೇಲೆ ನುಗ್ಗೆ. ಗ್ಲಿಸಿಡಿಯಾ, ಸುಬಾಬಲ್ಲು, ಅಗಸೆ, ಟ್ರಾಪಿಯೋಕಾ, ಎರಿತ್ರಿನಾ, ಹಾಲವಾಣ, ಇದಷ್ಟು ಹಾಲವಾಣ. ಆಗಿದೆ. ಸರಿ ಸರ್ ಸರಿ ಸರ್ ಇದೆ ಇಲ್ಲಿ. ಸರಿ ಸರ್ ಥ್ಯಾಂಕ್ ಯು ಸರ್. ಸಾಕಷ್ಟು ವೈವಿಧ್ಯತೆಯನ್ನು ಸೃಷ್ಟಿ ಮಾಡೋ ಪ್ರಯತ್ನ ನಡೆದಿದೆ. ಸರಿ ಸರ್ ಸರಿ ಸರ್. ಇದು ಎಷ್ಟು ದಿವಸದ ಫಾರಂ ಸರ್ ಇದು? ಇದು ಆಕ್ಚುಲಿ ಅವರು 1.5 ವರ್ಷ ಆಯ್ತಂತೆ ತಗೊಂಡು. ಹಾ ಸ್ವಲ್ಪ ಲ್ಯಾಂಡ್ಸ್ಕೇಪಿಂಗು, ಫೆನ್ಸಿಂಗು ಅದೆಲ್ಲ ಬೋರ್ವೆಲ್ ಕೊರೆಸಿ ಎಲ್ಲ ಮಾಡಿದ್ರು ನನ್ನ ಪರಿಚಯ ಆಗೋ ಅಷ್ಟೊತ್ತಿಗೆ. ಹಾ ಸರ್. ಬಟ್ ಈ ಡಿಸೈನ್ಗಳೆಲ್ಲ ಮಾಡಿದ್ದು, ಇದು ಒಳ ರಸ್ತೆಗಳು, ವರ್ತುಲ ರಸ್ತೆಗಳು, ಇವೆಲ್ಲ ನಾವು ಶುರು ಮಾಡಿದ್ದು ಸೆಪ್ಟೆಂಬರ್ 5, 2025, ಒಂದು 6 ತಿಂಗಳಿಂದ ಹಿಂದೆ ನಾವು ಶುರು ಮಾಡಿದ್ದು. ಕಳೆದ 6 ಇದು ಫೋಟೋಸ್ ಇದೆ ಸರ್ ಇದ್ರದ್ದು ಫಾರಮ್ದು ಈಗ ಪ್ರೆಸೆಂಟ್ ಮಾಡಿದ್ರು. ವಿಡಿಯೋದಲ್ಲೇ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಪ್ಲೇಲಿಸ್ಟ್ ಸೆಕ್ಷನ್ ಅಲ್ಲಿ SHF ಅಂತ, ಸೋಮನಹಳ್ಳಿ ಫಾರಂ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸರಿ ಸರ್. ಅಲ್ಲಿ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ. ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್. ಹೇಳಿಯಪ್ಪ. ಸರ್ ನಮಸ್ತೆ ಸರ್. ಹೇಳಿ ಮುರಳೀಧರ್. ಸರ್ ನಮಸ್ತೆ. ಈಗ ಅದೇ ಇದು ಇವತ್ತು ನೀವು ಪ್ರೆಸೆಂಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಸರಳವಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಇದು ನೀರಾವರಿ, ಆಮೇಲೆ ಗಿಡಗಳ ಜೋಡಣೆ ಎಷ್ಟು ಅಡಿಗೆ ಇರಬೇಕು, ತುಂಬಾ ಚೆನ್ನಾಗಿ ಇದು ಮಾಡಿದ್ದೀರಾ ಸರ್. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಪೈಪ್ ಲೈನ್ ಮಾಡೋದು, ಆಮೇಲೆ ಗಿಡಗಳ ಅಂತರ 15 ಅಡಿದು, 20-20, 10 ಅಡಿದು ಎಲ್ಲ ತುಂಬಾ ಇದರಾಗಿ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಯಾವ್ಯಾವ ಗಿಡಗಳನ್ನ ಎಲ್ಲಿ ಹಾಕ್ಬೇಕು, ಎಷ್ಟು ಅಂತರ, ಎಲ್ಲ ಮಾಹಿತಿನೂ ಇದರಲ್ಲಿ ಇದೆ ಸರ್. ತುಂಬಾ ಧನ್ಯವಾದಗಳು ಸರ್. ನಮ್ಗೆ ಇದು ಕೆಲವು 2 ಪ್ರಶ್ನೆಗಳಿವೆ ಸರ್. ಈಗ 1200 ಫಿಟ್ ಮಾಡಿದ್ದೀರಾ ಅಂತ ಹೇಳಿದೀರಾ, ಮಾಹಿತಿ ಕೊಟ್ಟಿದ್ದೀರಾ. ಆ ಫಿಟ್ ಎಷ್ಟು ಆಳ ತೆಗ್ದಿದ್ದಾರೆ ಮತ್ತು ಯಾವ್ಯಾವ ರೀತಿ ಭರ್ತಿ ಮಾಡ್ತಾ ಇದ್ದಾರೆ ಒಂದು. ಎರಡನೇ ಪ್ರಶ್ನೆ, ಟಿಶ್ಯೂ ಕಲ್ಚರ್ ಪೀಕ್ ಬಗ್ಗೆ ನಿಮ್ಮ ಮತ್ತು ಮಂಜುನಾಥ್ ಸರ್ ಅವರ ಅಭಿಪ್ರಾಯ ಏನು? ಮತ್ತೆ ಸರ್ ಪರವಾಗಿಲ್ಲ. ಈಗ ಅದು ಪಿಟ್ಗಳು ನಾವೇನು ಮಾಡಿದ್ವಿ, ಪ್ರಾಥಮಿಕವಾಗಿ ಒಂದು 1050 ಪಿಟ್ಟನ್ನು ಬೈ ಹ್ಯಾಂಡೇ ಮಾಡಿಸಿದ್ದಾಯಿತು. ಜನವರಿ ಫೆಬ್ರವರಿನಲ್ಲಿ. ಅದು 2.5 ಅಡಿ 2.5 ಅಡಿ 2 ಅಡಿ 2.5 ಅಡಿ ಅಗಲ, 2.5 ಅಡಿ ಉದ್ದ, 2 ಅಡಿ ಆಳ, ಸುಮಾರು ಈ ಅಳತೆಯಲ್ಲಿ ಬೈ ಮ್ಯಾನ್ಯುವಲ್ ಆಗಿ ಮಾಡಿದ್ದಾಯಿತು. ಅವಾಗ JCB ಬೇಡ, ಮ್ಯಾನ್ಯುವಲ್ ಆಗಿ ಮಾಡೋಣ ಅನ್ನೋ ಒಂದು ಉಪಕ್ರಮದಲ್ಲಿ ಮಾಡಿದ್ವಿ. ಅಷ್ಟು ಪಿಟ್ಟಿಗಳನ್ನು ಮಾಡಿದ ನಂತರ ಈಗ ಮೊನ್ನೆ 200 ಪಿಟ್ಟು ಏನು ಮಾಡಿದ್ವಿ ಪಶ್ಚಿಮ ಭಾಗದಲ್ಲಿ ಹಣ್ಣಿನ ಗಿಡಗಳಿಗೆ, ಅದಕ್ಕೆ ನಾವು JCB ಸಹಾಯ ತೊಗೊಂಡ್ವಿ. ಸೊ ಮತ್ತು ಪಿಟ್ಟಿಗೆ ನಾವು ಸಾಕಷ್ಟು ಅದು ಹೇಳಿದ್ನಲ್ಲ, ಕೆಂಪು ಮಣ್ಣು, ಸಾವಯವ ಗೊಬ್ಬರ, ಮತ್ತು ಈ ಬೇವಿನ ಎಲೆ ಚೂರು, ಅಂದರೆ ಬೇವಿನ ಹಿಂಡಿ ಅಲ್ಲ, ಅದು ಬೇವಿನಲ್ಲಿ ಬರುತ್ತಲ್ಲ ಸರ್, ಬೇವು ಮತ್ತು ಹೊಂಗೆಯ ಇದು ಪೌಡರ್ ಥರ ಬರುತ್ತೆ. ಅಂದರೆ ಡಿಆಯಿಲ್ಡ್ ಕೇಕ್ ಅಲ್ಲ, ಎಣ್ಣೆ ತೆಗೆದ ಹಿಂಡಿ ಅಲ್ಲ, ಬೇವಿಂದೆ ಮತ್ತು ಕಸ ಥರ ಬರುತ್ತೆ ಸರ್. ಅದೊಂದು 25-30 ಮೂಟೆ ತರಿಸಿ ಹಾಕಿದ್ದಾಯಿತು. ಅಂದ್ರೆ ಅದರಲ್ಲಿ ಬೇವು ಮತ್ತು ಇದ್ರದ್ದು ಒಂದೇದು ಹೊಟ್ಟೆಲ್ಲ ಮಿಕ್ಸ್ ಆಗಿ ಹೊಟ್ಟು ಹೊಟ್ಟು ಅಂತ ಅದಕ್ಕೆ ಕರೆಕ್ಟ್ ಆ ಥರನೇ ಇತ್ತು ಅದು. ಅದನ್ನು ತಂದು ಮಿಕ್ಸ್ ಮಾಡಿದ್ವಿ. ಮತ್ತು ಬನ್ನೇರುಘಟ್ಟ ರೋಡಲ್ಲಿರ್ತಕ್ಕಂಥ ಜೈವಿಕ ಕೇಂದ್ರ ಬಯೋ ಸೆಂಟರ್, ಅಲ್ಲಿ ಟ್ರೈಕೋಡರ್ಮ, ಸೂಡೋಮೋನಾಸ್ ಆ ಪ್ಯಾಕೆಟ್ಗಳೆಲ್ಲ ತರಿಸಿ ಅದಕ್ಕೆಲ್ಲ ಮಿಕ್ಸ್ ಮಾಡಿದ್ದಾಯಿತು. EM ದ್ರಾವಣವನ್ನು ಸಹ ನಾವು ಸೇರಿಸಿದ್ವಿ ಪ್ರಾರಂಭದಲ್ಲಿ. ಪ್ರತಿ ಗುಂಡಿಗೂ ಸುಮಾರು ಒಂದು 4 ಬುಟ್ಟಿ, ಅಂದರೆ 5 kg ಅಥವಾ 6 kg ಥರದ್ದು 4 ಬುಟ್ಟಿ, ಒಂದು 15 kg ಈ ಮಿಶ್ರಣ, ಕೆಂಪು ಮಣ್ಣು, ಸಾವಯವ ಗೊಬ್ಬರ, ಹಿಂಡಿ ಪುಡಿ ಮತ್ತು ಬಯೋ ಫರ್ಟಿಲೈಸರ್ಸ್, ಇದಷ್ಟನ್ನು ಮಿಕ್ಸ್ ಮಾಡಿ ಪ್ರತಿ ಗುಂಡಿಗೂ ತುಂಬಿ ಅದಕ್ಕೆ ಮತ್ತೆ ನೀರನ್ನು ಬಿಟ್ಟು ಚೆನ್ನಾಗಿ ನೆನೆಸಿ, ಆಮೇಲೆ ನಂತರ ನಾವು ಗಿಡವನ್ನು ನಾಟಿ ಮಾಡಿದ್ದಾಯಿತು. ಗಿಡ ನೆಡುವಾಗಲೂ ಸುಮಾರು 1-1.5 kg ವರ್ಮಿ ಕಾಂಪೋಸ್ಟ್, ಎರೆಹುಳ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿದೆ. ಇದಿಷ್ಟು ಕರ್ಮವನ್ನು ನಾವು 2 ಹಂತದಲ್ಲಿ, ಅಂದರೆ 1050 ಪಿಟ್ಟುಗಳನ್ನು ಫೆಬ್ರವರಿನಲ್ಲಿ ಮಾಡಿದಾಗ ಮತ್ತು 200 ಹಣ್ಣಿನ ಗಿಡಗಳನ್ನು ನಿನ್ನೆ ಮತ್ತು ಇವತ್ತು ಮಾಡಿದಾಗ ಇದೇ ಕ್ರಮವನ್ನು ಅನುಸರಿಸಿದೆ.
ಆಮೇಲೆ ನೀವು ಟಿಶ್ಯೂ ಕಲ್ಚರ್ ಟೀಕ್ ಬಗ್ಗೆ ಕೇಳಿದ್ರಿ ಮುರಳೀಧರ್. ಇದು ನಮ್ಮ ವಿ ಎನ್ ಮಂಜುನಾಥ್ ಸರ್ದು ಮುಂಚೆನೇ ನಿರ್ಧಾರ ಆಗಿತ್ತು ನನ್ನ ಪರಿಚಯ ಆಗೋಷ್ಟೊತ್ತಿಗೆ. ಅವರು ಅದನ್ನು ತರಿಸಿದ್ರು. ಸುಮಾರು 350ಕ್ಕೂ ಹೆಚ್ಚು ಟಿಶ್ಯೂ ಕಲ್ಚರ್ ಟೀಕ್ಗಳು ಮತ್ತು ಮಹಾಗನಿ ಅದನ್ನು ತರಿಸಿದ್ರು. ಅವ್ರದ್ದು ಫಿಸಿಕಲ್ ಫೆನ್ಸಿಂಗ್ ಕೆಲಸ ನಡೀತಿತ್ತು ಆಗಸ್ಟ್ ಕೊನೆ ವಾರದಲ್ಲಿ. ಅದು ಮುಗಿದ ನಂತರ ಸೆಪ್ಟೆಂಬರ್ನಲ್ಲಿ ನಾವು ಅದನ್ನು 10 ಅಡಿ ಅಂತರದಲ್ಲಿ ಈ ಟಿಶ್ಯೂ ಕಲ್ಚರ್ ಟೀಕು ಮತ್ತು ಮಹಾಗನಿಯನ್ನು ಆವರ್ತನ ರೀತಿಯಲ್ಲಿ ಪ್ಲಾಂಟಿಂಗ್ ಮಾಡಿ ಅದಕ್ಕೆ ಸಪ್ರೇಟ್ ನೀರಾವರಿ ಮೈಕ್ರೋ ಸ್ಪ್ರಿಂಕ್ಲರ್ ಪುಟಾಣಿ ಜೆಟ್ಗಳನ್ನು ಹಾಕಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಅದನ್ನು ಕಾಪಾಡ್ತಾ ಇದ್ದಾರೆ. ಅದು ಅವ್ರದ್ದೇ ನಿರ್ಧಾರ, ಮಂಜಣ್ಣ ಅವರದ್ದೇ ನಿರ್ಧಾರ ಆಗಿತ್ತು ಟಿಶ್ಯೂ ಕಲ್ಚರು. ಇವಾಗ ಏನಾಗಿದೆ ಟಿಶ್ಯೂ ಕಲ್ಚರ್ದಂದರೆ ಡಿಸೆಂಬರ್ ಜನವರಿಲಿ ಅದಕ್ಕೆ ಎಲೆ ಮುಟ್ರು ರೋಗ ಬಂತು. ಎಲೆ ಎಲ್ಲ ಮುದುರ್ಕತ್ತಾ ಇತ್ತು ಚಳಿಗಾಲ ಶುರುವಾದಾಗ. ನನಗೂ ಆ ಟಿಶ್ಯೂ ಕಲ್ಚರ್ ಗಿಡಗಳ ಬಗ್ಗೆ ಅಷ್ಟು ಅನುಭವ ಇಲ್ಲ ವೈಯಕ್ತಿಕವಾಗಿ. ಸರಿ, ನಾವು ಒಂದು ಸಲ ಬೇವಿನ ಎಣ್ಣೆ ಮತ್ತು ಮೆಣಸಿನಕಾಯಿ ಬೆಳ್ಳುಳ್ಳಿ ಕಷಾಯನ ಮಾಡಿ ಸ್ಪ್ರೇ ಮಾಡಿದ್ವಿ. ಆ ಎಲೆ ಮುಟ್ರು ರೋಗ ಕಮ್ಮಿ ಆಯಿತು ಅಷ್ಟೊತ್ತಿಗೆ, ಅಂದರೆ ಚಳಿಗಾಲನೂ ಮುಗೀತು. ಇವಾಗ ಏನು ಸಮಸ್ಯೆ ಆಗಿದೆ ಮುರಳೀಧರ್ ಅಂದರೆ, ಆ ಟಿಶ್ಯೂ ಕಲ್ಚರ್ ಗಿಡ ನಾವು ತಂದು ಹಾಕಿದಾಗಲೇ ಅದು 5 ಅಡಿ 5.5 ಅಡಿ ಇತ್ತು, ನನ್ನ ಹೈಟ್ಗಿತ್ತು. ಈಗ ಆಲ್ರೆಡಿ 7.5 ಅಡಿ 8 ಅಡಿ ಬೆಳೆದ್ಬಿಟ್ಟಿದೆ. ಅದಕ್ಕೆ ಶಕ್ತಿ ಸಾಕಾಗ್ತಿಲ್ಲ. ಅಂದರೆ ಎತ್ತರವಾಗಿ ಬೆಳೀತಾ ಇದೆ, ಬೇಗ ಬೆಳಿಬೇಕು ಅಂತ ಅದಕ್ಕೆ ಪಾಪ ಆಸೆ ಅನಿಸುತ್ತೆ, ಬೆಳೀತಾ ಇದೆ. ಬಟ್ ಸ್ಟೆಮ್ ಸೈಜಿಂಗ್ ಆಗ್ತಾ ಇಲ್ಲ. ಈ ಥರ ಈ ಗಾಳಿಗಳು ಬೀಸಿದಾಗ ಮಾಡಿದಾಗ ಅದು ತುಂಬ ಬೆಂಡ್ ಆಗ್ತಾ ಇದೆ. ಅದಕ್ಕೆ ಸೊಂಟಕ್ಕೆ ಕೋಲ್ ಕಟ್ಟಿ ಎಲ್ಲ ರೆಡಿ ಮಾಡಿದ್ದಾರೆ. ಆದರೂ ಕೆಲವು ಕಡೆ ಅದು ಬೆಂಡ್ ಆಗ್ತಿರೋದನ್ನು ನಾನು ಬಗ್ತಾ ಇರೋದನ್ನು ಗಮನಿಸಿದ್ದೀನಿ. ಇದು ಬಹಳ ವೇಗವಾಗಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದರದ್ದು ಆ್ಯಂಕರಿಂಗು ಬೇರು ಆಗ್ಬೋದು ಅಥವಾ ಕಾಂಡದ ಸ್ಟೆಮ್ ಸೈಜಿಂಗ್, ಕಾಂಡದ ಬೆಳವಣಿಗೆ ಪ್ರಪೋರ್ಷನೇಟಾಗಿ ಆಗಿಲ್ಲ. ಹಾಗಾಗಿ ತನ್ನ ತಲೆ ಭಾರಕ್ಕೇ, ಆ ತಲೆಯಲ್ಲಿ ಏನು ಅಗಲವಾದ ಎಲೆಗಳನ್ನು ಬಿಟ್ಕೊಳ್ಳುತ್ತಲ್ಲ, ಆ ತಲೆ ಭಾರಕ್ಕೆ ಅದು ಬಗ್ತಾ ಇದೆ, ಬಾಗ್ತಾ ಇದೆ. ಇದಕ್ಕೆ ಮತ್ತೆ ಸೊಂಟಕ್ಕೆ ಕಟ್ಟಿ ಇದು ಬಿದಿರು ಕೋಲನ್ನು ಕಟ್ಟಿ ಅದನ್ನು ತಡೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಮಾಹಿತಿ ಸರಿಯಾಗಿದೆ ಅಂತ ಅನ್ಕೋತೀನಿ. ಹೌದು ಸರ್, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ ಸರ್. ಅಂದ್ರೆ ಅದು ತುಂಬಾ ಶ್ರಮ ತಗೊಂಡಿದ್ದೀರಾ, ಚೆನ್ನಾಗಿ ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮುರಳೀಧರ್. ಸರ್, ಅದೇ ಟಿಶ್ಯೂ ಕಲ್ಚರ್ ಟೀಕ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್, ಅದು ಬೆಳೆಸಿದ್ರೆ ಮೊದಲೇ? ನನಗೆ ಅದು ಅನುಭವ ಇಲ್ಲ. ಅಂದರೆ ನಾವು ನೈಸರ್ಗಿಕ ಕೃಷಿನಲ್ಲಿ ನಾವು ಯಾವತ್ತೂ ನೇಟಿವ್ ಸ್ಪೀಸೀಸ್ನೇ ಮಾಡಿ ಅಂತಲೇ ಹೇಳ್ತೀವಿ. ಮೊನ್ನೆ ಈ ಪಾಡ್ಕಾಸ್ಟಲ್ಲಿ ಅದ್ರ ಬಗ್ಗೆನೇ ಮಾತಾಡಿದ್ದೀವಿ. ಆದಷ್ಟು ಇವೆಲ್ಲವನ್ನು ನಮ್ಮ ನೈಸರ್ಗಿಕ ಕೃಷಿನ ಹೊಂದಿಸೋದು ಕಷ್ಟವಾಗುತ್ತೆ. ಆದರೆ ಕೆಲವರಿಗೆ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದನ್ನು ವೇಗವಾಗಿ ಬೆಳೆಯುತ್ತೆ, ಬೇಗ ಬರುತ್ತೆ, ಟಿಂಬರ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ, ಆದ ಒಂದು ವ್ಯತ್ಯಾಸ, ಆ ಒಂದು ಇದಿರುತ್ತೆ. ಬಟ್ ಅದೇ ಈ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ನ ನಾವು ನರ್ಸರಿಯಿಂದ ತಂದಾಗ ಅವ್ರು ಪುಟಾಣಿ ಗಿಡನೇ ಕೊಡ್ತಾರೆ. ಬಟ್ ಇವ್ರಿಗೆ ಅದು ಯಾಕೆ ಅಷ್ಟು ದೊಡ್ಡ ಗಿಡ ಕೊಟ್ಟರೋ ಗೊತ್ತಿಲ್ಲ. ನಾನು ಹೋಗೋಷ್ಟೊತ್ತಿಗೆ ಬಂದ್ಬಿಟ್ಟಿದ್ದಾವೆಲ್ಲ ನನ್ನ ಹತ್ರಕ್ಕಿದ್ದವು. ಸೊ ನೀವು ಟಿಶ್ಯೂ ಕಲ್ಚರ್ ಟೀಕ್ ಹಾಕಲೇಬೇಕು ಅಂತಂದರೆ ಪುಟಾಣಿ ಗಿಡಗಳನ್ನು ತೊಗೊಂಬಂದು ಗುಂಡಿಗಳನ್ನು ತೆಗೆದು ಹಾಕಿ ಮತ್ತು ಅದಕ್ಕೆ ಸಾವಯವ ಗೊಬ್ಬರ ಅಥವಾ ಹಿಂಡಿ ದ್ರಾವಣವನ್ನು ನಿಗದಿತವಾಗಿ ಕೊಡ್ತಾ ಬನ್ನಿ, ಬೆಳವಣಿಗೆ ಆಗುತ್ತೆ. ಅಂತರ ಜಾಸ್ತಿ ಕೊಡಿ, 10ರಿಂದ 12 ಅಡಿಗೆ ಒಂದೊಂದು ಹಾಕಿ. ಮತ್ತು ಅದನ್ನು ಏಕಬೆಳೆ ಪದ್ಧತಿ ಮಾಡಬೇಡಿ. ಅಂದರೆ ನಾವು ಹೇಗೆ ಮಹಾಗನಿ ಹಾಕಿದ್ದೀವಿ ಮಧ್ಯದಲ್ಲಿ, ಮತ್ತು ಜೀವಂತ ಬೇಲಿಗಳನ್ನು ಸಸ್ಯಗಳನ್ನು ಒಂದು 5-6 ಥರದ ಬಯೋಮಾಸ್ ಪ್ಲ್ಯಾಂಟ್ಸು, ಜೀವಂತ ಬೇಲಿ ಸಸ್ಯಗಳನ್ನೆಲ್ಲ ಅಕ್ಕಪಕ್ಕ ಎಲ್ಲ ಹಾಕಿರೋದ್ರಿಂದ ಅದಕ್ಕೆ ಏನೊಂದು ರೋಗಬಾಧೆ ಕೀಟಬಾಧೆ ಬಂತಲ್ಲ, ಅದು ತಂತಾನೇ ನಿಯಂತ್ರಣಕ್ಕೆ ಬಂದ್ಬಿಡ್ತು. ಹಾಗಾಗಿ ಇದಿಷ್ಟನ್ನು ಮಾಡಿಕೊಂಡು ಡೈವರ್ಸಿಟಿನೂ ಕ್ರಿಯೇಟ್ ಮಾಡಿ ಅದನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೋದು ಅನಿಸುತ್ತೆ. ಬಟ್ ಅದು ನೈಸರ್ಗಿಕ ಕೃಷಿಗೆ ಹೆಂಗೆ ಹೊಂದ್ಕೊಳ್ಳುತ್ತೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ವೈಯಕ್ತಿಕ ಅನುಭವ ಇಲ್ಲ. ನೋಡೋಣ ನಮ್ಮ ಮಂಜಣ್ಣ ಅವ್ರ ತೋಟದಲ್ಲಿ ಹೇಗೆ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಳ್ಳೆಯದು ಮುರಳೀಧರ್ ಸರ್. ಮಂಜುನಾಥ್ ಪ್ರಭು, ಬೆಂಗಳೂರಿಂದ. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ. ಇದು ನೀವು ತೆಂಗಿನ ಸಸಿಗಳನ್ನ 24 ಅಡಿಗೆ ನೆಟ್ಟಿದ್ದೀರಲ್ವಾ ನೀವು? ಹೌದು ಸರ್. ಯೂಶಲಿ ನಾವು ಕ್ಯಾಂಪೈನ್ ಮಾಡ್ತಾ ಇರೋದು ಇಲ್ಲಿ ಕೆನಪಿ ತುಂಬಾ ದೊಡ್ಡದಾಗುತ್ತೆ, 36 ಅಡಿ ಅಥವಾ 30 ಅಡಿಗಿಂತ ಜಾಸ್ತಿ ಇಡಬೇಕು ಅಂತ ಯೋಚನೆ ಮಾಡ್ತೀವಿ. ಯುವರ್ ಥಾಟ್ಸ್ ಆನ್ ದಿಸ್ ಇಶ್ಯೂ? ಇಲ್ಲ, ಇಲ್ಲಿ ಏನು ಮಾಡಿದ್ದೀವಿ ಸರ್ ಅಂದರೆ ನೋಡಿ, ಈ ಲೇಔಟಲ್ಲಿ ನಮ್ಮ ಈ ಮಧ್ಯದ ರಸ್ತೆ ಮತ್ತು ಈ ಹೊರವರ್ತುಲ ರಸ್ತೆಯ ಒಳಭಾಗ, ಅಂದರೆ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಈ ಪೆರಿಫರಲ್ ರೋಡಿನ ಒಳಭಾಗದಲ್ಲಿ ಈ ಭಾಗದಲ್ಲಿ ಮಾತ್ರ ನಮ್ಮ ತೆಂಗಿದೆ ಸರ್. ಇಲ್ಲಿ ಪೆರಿಫರಿ ಮಾತ್ರ, ಇಟ್ಸ್ ಓನ್ಲಿ ಆನ್ ದ ಪೆರಿಫರಿ, ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಗ್ರಿಡ್. ಇಲ್ಲೇನು ಗ್ರಿಡ್ ಮಾಡಿದ್ವಲ್ಲ 12x12 ಮೆಕಡೋಮಿಯಾ ಮತ್ತು ಅವಕಾಡೋ, ಆ ಗ್ರಿಡ್ ಒಳಗಡೆ ತೆಂಗು ತೋರಿಸಿಲ್ಲ. ತೆಂಗೇನಿದ್ರು ಈ ಹೊರಭಾಗದಲ್ಲಿ ಮಾತ್ರ ಇದೆ ಸರ್, ಗ್ರಿಡ್ಡಿನ ಹೊರಭಾಗದಲ್ಲಿದೆ ಇಲ್ಲಿ. ಹಾಗಾಗಿ ಅಲ್ಲಿ 24 ಅಡಿ ತೊಂದರೆ ಆಗಲಾರ್ದು ಅನ್ನೋ ಒಂದು ಆಲೋಚನೆಯಿಂದ ಹಾಕಿದೆ. ಬಟ್ ಸ್ಟಿಲ್ ಒಂದಕ್ಕೊಂದಕ್ಕೆ 24 ಅಡಿ ಇರೋದ್ರಿಂದ, ಟಾಲ್ ಹಾಕಿರೋದ್ರಿಂದ ಮೋಸ್ಟ್ಲಿ 36
ಅಡಿಗೆ ಅವು ಕೆನಪಿ ಬಂದ್ರೆ ಸ್ವಲ್ಪ ತೊಂದರೆ ಆಗ್ಬಹುದೇನೋ ಅಂತ ಅನ್ಸುತ್ತಲ್ಲ. ಇಲ್ಲಿ ಏನಾಗುತ್ತೆ ಸರ್ ಅಂದರೆ ನಾವು ಈ ಪೆರಿಫೆರಿನಲ್ಲಿ ಮಾತ್ರ ಹಾಕೋದ್ರಿಂದ ಒಂದು ಲೈನ್ ಮಾತ್ರ ಹಾಕಿರೋದ್ರಿಂದ, ಉದಾಹರಣೆಗೆ ಇಲ್ಲೊಂದು ಕೊಕೊನಟ್ ಇದೆ, ಇಲ್ಲೊಂದು ಕೊಕೊನಟ್ ಇದೆ ಅಂದರೆ ಪೂರ್ವ ಪಶ್ಚಿಮವಾಗಿ ನೀವು ಹೇಳ್ದಂಗೆ ಅದು ಕೆನಪಿ ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇದೆ. ಉತ್ತರ ದಕ್ಷಿಣದಲ್ಲಿ ಆ ಹೈಟಲ್ಲಿ ಇನ್ಯಾವ ಬೆಳೆನೂ ಇರಲ್ಲ ಸರ್. ಈಗ ನಮ್ಮ ಗ್ರಿಡ್ ಪ್ಲಾಂಟ್ಸ್ ಇದೆಯಲ್ಲ, ಈ ಮೆಕಡೋಮಿ ಅವಕಾಡೋ ಇವ್ಯಾವುವೇ ತೆಂಗಿನಷ್ಟು ಎತ್ತರಕ್ಕೆ ಬೆಳೆಯಲ್ಲ. ಹಾಗಾಗಿ ಇಲ್ಲಿರೋ ತೆಂಗು ತನ್ನ ಪಶ್ಚಿಮದಲ್ಲಿರೋ ತೆಂಗಿನ ಗರಿ ಜೊತೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದೇನೋ. ಉತ್ತರ ಮತ್ತು ದಕ್ಷಿಣ ಇನ್ನೆರಡು ದಿಕ್ಕಲ್ಲಿರ್ತಕ್ಕಂಥ ಬೆಳೆಗಳಲ್ಲಿ ಇದು ಫಸ್ಟ್ ಲೇಯರಾಗಿ ಬೆಳೀತಾ ಬಂದ್ಬಿಡುತ್ತೆ. ಹಾಗಾಗಿ ಈ ನಾವು ಬಾರ್ಡ್ರಲ್ಲಿ ಹಾಕುವಾಗ ಈ 24 ಅಡಿ ಅಂತರವನ್ನು ನಾವು ಹಾಕೋಬಹುದು. ಯಾಕೆಂದರೆ ಅದರ ಪಕ್ಕದಲ್ಲಿ ಎರಡೂ ದಿಕ್ಕಲ್ಲಿ ಮತ್ತೆ ತೆಂಗು ಇರಲ್ಲ. ಓಕೆ, ಎಷ್ಟು ಎಕರೆ ಜಾಗ ಇದೆ ಒಟ್ಟು ಮಂಜುನಾಥ್? ಇದು 6 ಎಕರೆಗೆ ಸ್ವಲ್ಪ ಜಾಸ್ತಿ ಇದೆ ಸರ್, 6+ acres ಅಂತ ಹೇಳ್ತಾರೆ. ಎಷ್ಟು ತೆಂಗಿನ ಸಸಿ ಹಾಕಿದ್ದೀರಾ ಇದ್ರಲ್ಲಿ 6 ಇದು ಎಕರೆ? 150 ಮಾತ್ರ, ತಿಪ್ಟೂಟಲು 150. ಅದೇ ನಮ್ಮ ಗೇಟಿಂದ ಹಿಂಗೆ ಒಳಗಡೆ ಬರ್ತೀವಲ್ಲ, ಈ ಪೂರ್ತಿ ಈ ಪೆರಿಫೆರಲ್ ರೋಡು ಸುಮಾರು 2300 ಅಡಿ, ಮತ್ತು ಈ ಒಂದು ಒಳ ರಸ್ತೆ ಪೈಪ್ಲೈನ್ ರೋಡ್ ಇದೆಯಲ್ಲ ಸರ್, ಮೈನ್ ಪೈಪ್ಲೈನ್ ರೋಡು, ಇದರ ಎರಡೂ ಸೈಡು ಅಡಿಕೆ ಹಾಕಿಲ್ಲ ಅಲ್ಲ? ಇಲ್ಲ ಸರ್, ಯಾವುದೇ ಒಂದು ಅಡಿಕೆ ಗಿಡನೂ ಇಲ್ಲ. ಇದು ತೆಂಗು ಬಾರ್ಡರ್ ಪ್ಲಾಂಟಲ್ಲಿದೆ ಮತ್ತು ಹಣ್ಣಿನ ಗಿಡಗಳಿದೆ. ಥ್ಯಾಂಕ್ ಯು ಫಾರ್ ದಿ ಹಾಂ, ಥ್ಯಾಂಕ್ಸ್. ಕೇಳಿಯಪ್ಪ, ಇನ್ನೇನಾದ್ರು ಮಾಹಿತಿ ಇದ್ರೆ ಕೇಳಿ. ಹಲೋ, ಹಲೋ, ಸರ್ ನಮಸ್ತೆ ಸರ್. ಇನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಿ ಮುರಳಿ. ಸರ್ ಈಗ 1 ಎಕರೆಯಲ್ಲಿ ನಾವು ನೆರಳು ಗಿಡಗಳು ಅಥವಾ ಈ ಲೇರಿಸಿಡಿಯಾ, ಅಗಸೆ ಮತ್ತು ಆಲ್ವಾನ, ನುಗ್ಗೆ ಇದನ್ನೆಲ್ಲ ಬೆಳೆಸ್ಬೇಕು ಅಂತಿದ್ದೀವಿ. ಬೇಸಿಗೆಯಲ್ಲಿ ನೀರು ಇಲ್ದಿದ್ರು ಅವು ಬದುಕುಳಿತಾವ ಇಲ್ಲ ಬೇಕೇ ಬೇಕಾಗುತ್ತಾ ಸರ್? ಅಲ್ಲ, ಅದು ಮೊದಲ 1 ವರ್ಷದಲ್ಲಿ ನಾವು ಕಾಪಾಡ್ಕೋಬೇಕು. ಅಂದರೆ ನೀರು ಇಲ್ಲದೆ ಇದ್ರೆ ಅನ್ನೋದು ತೇವಾಂಶ ಇರಬೇಕಲ್ಲ ಸರ್, ಗಿಡದ ಬುಡದಲ್ಲಿ ತೇವಾಂಶ ಇರಬೇಕು. ನೀವು ಯಾವುದೇ ಗಿಡ ಆಗಲಿ ಅದಕ್ಕೆ ಮುಚ್ಚಿಗೆ ಕೊಟ್ಟು ತೇವಾಂಶ ಕಾಪಾಡ್ತಾ ಇದ್ದರೆ ಅವು ಸರ್ವೈವ್ ಆಗ್ತವೆ. ನಾವು ಈ ಗೌರಿಬಿದನೂರು ಭಾಗದಲ್ಲಿ ಅಥವಾ ದೊಡ್ಡಬಳ್ಳಾಪುರ ಭಾಗದಲ್ಲಿ ನೀರಿನ ತೊಂದರೆ ಇರತಕ್ಕಂಥ ಪ್ರದೇಶಗಳಲ್ಲಿ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ನು, ವಾಲ್ಯೂಮ್ ಆಫ್ ವಾಟರು, ಅವೆರಡನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅಂದರೆ ತಿಂಗಳಿನಲ್ಲಿ ಈಗ ನಮ್ಮ ಫೆಬ್ರವರಿಯಿಂದ ಮೇ ತನಕ ಈ ಕ್ರಿಟಿಕಲ್ ಬೇಸಿಗೆ ಸಮಯದಲ್ಲಿ ನಾವು ಅದನ್ನು ತಿಂಗಳಿಗೆ 3 ಸತಿ 10 ದಿನಕ್ಕೆ ಒಂದು ಸತಿ ನೀರು ಕೊಡೋ ಒಂದು ಪಾಳಿ, ಮತ್ತು ಒಂದು ಪಾಳಿನಲ್ಲಿ 15ರಿಂದ 20 ನಿಮಿಷ, ಅಂದರೆ ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನು ನೀವು ಹನಿ ನೀರಾವರಿಯಿಂದನೂ ಮಾಡಬಹುದು. ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡಿದ್ರೆ ತೇವಾಂಶ ಕಾಪಾಡ್ತಾ ಇರಬೇಕಷ್ಟೇ. ನಮ್ಮ ಗಿಡದ ಬೇರು ವಲಯದಲ್ಲಿ ಮಿನಿಮಮ್ ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ಅದೇನು ಸೂಕ್ಷ್ಮಜೀವಿಗಳ ಚಟುವಟಿಕೆ ನಡೀತಾ ಇರುತ್ತೆ, ತನ್ನ ಆಹಾರ ತಾನು ಉತ್ಪಾದನೆ ಮಾಡ್ಕೋತಾ ಇರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ತೇವಾಂಶವನ್ನು ಕೊಡದೇ ಮಾಡೋಕ್ಕಾಗಲ್ಲ. ಆಮೇಲೆ ಗಿಡಗಳು ದೊಡ್ಡವಾದಮೇಲೆ, ಈಗ ಲಿರಿಸಿಡಿಯಾ, ಸುಬಾಬುಲ್ಲು ಇವೆಲ್ಲ ದೊಡ್ಡವಾದಮೇಲೆ 3 ಅಡಿ 4 ಅಡಿ ಆಳಕ್ಕೆ ಬೇರು ಬಿಟ್ಕೊಂಡಿರುತ್ತವೆ ತಾಯಿ ಬೇರು ಸಸ್ಯಗಳು. ಆವಾಗ ನೀವು ಬೇಕಾದ್ರೆ ಈಗ ಈ ಥರ ನೆನ್ನೆ ಮಳೆ ಬಂದಂಗೆ ಇತ್ತು, 25 ದಿವಸಕ್ಕೊಂದ್ಸತಿ 30 ದಿವಸಕ್ಕೊಂದ್ಸತಿ ಈ ಥರ ಭಾರಿ ಮಳೆ ಬಂದು ಆ ಮಳೆ ನೀರು ಸಬ್ಸಾಯಿಲ್ ಅಲ್ಲಿಗೆ ಸಬ್ಸಾಯಿಲ್ನಲ್ಲಿ ಹೋಗಿ ಶೇಖರಣೆಯಾಗಿದ್ದು ಆ ತೇವಾಂಶವನ್ನೂ ಸಹ ಅವು ಪಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಒಂದು ಮಳೆಗೂ ಇನ್ನೊಂದು ಮಳೆಗೂ 4 ವಾರ 3 ವಾರ ಅಂತರಗಳಾದ್ರೂ ಗ್ಯಾಪ್ ಇದ್ರೂ ನಮ್ಮ ಇಂಟರ್ವೆನ್ಷನ್ ಇಲ್ದಲೆ ನಾವು ಕೃತಕ ನೀರಾವರಿ ಕೊಡದೇ ಇದ್ದರೂ 2-3 ವರ್ಷಗಳ ನಂತರ ಆಳವಾದ ಬೇರುಗಳನ್ನು ಹೊಂದಿದ್ದು, ಮಣ್ಣಿನಲ್ಲಿ ಸರಂಧ್ರತೆಗಳಿದ್ದು, ಆಮೇಲೆ ಡಿಸ್ಟ್ರಿಬ್ಯೂಟೆಡ್ ರೈನ್ ಅಂದರೆ ಅಟ್ಲೀಸ್ಟ್ ಪ್ರತಿ 3ರಿಂದ 4 ವಾರಕ್ಕೊಂದು ಪುಟಾಣಿ ಮಳೆ ಬರ್ತಾ ಇದ್ದು, ಇವೆಲ್ಲವೂ ಇದ್ದಾಗ ಅವು ತಂತಾನೇ ನೈಸರ್ಗಿಕವಾಗಿ ನಿರ್ವಹಿಸಲ್ಪಡುತ್ತೆ. ಬಟ್ ಯಾವಾಗ ನೋಡಿ, ಈ ಸಲ ನಮಗೆ ಮಾರ್ಚ್ ಏಪ್ರಿಲಲ್ಲಿ ಮಳೆನೇ ಬಂದಿಲ್ಲವಲ್ಲ 6 ವಾರಗಳು, ಆ ಥರ ಆದಾಗ ನಮ್ಮ ಇಂಟರ್ವೆನ್ಷನ್ ಬೇಕಾಗುತ್ತೆ, ಸ್ವಲ್ಪ ತೇವಾಂಶವನ್ನು ಕಾಪಾಡಬೇಕಾಗತ್ತೆ. ಮಾಹಿತಿ ತಲುಪಿದೆ ಅಂತ ಅನ್ಕೊತೀನಿ ಮುರಳೀಧರ್ ಅವ್ರಿಗೆ. ಹೌದು ಸರ್, ಧನ್ಯವಾದ. ಹಾಂ, ಥ್ಯಾಂಕ್ಸ್. ಹೇಳಿಯಪ್ಪ, ಇನ್ನೇನಾದರೂ ವಿಷಯ ಹಂಚಿಕೆಗಳಿದ್ರೆ ಹೇಳಿ. ಬೇಸಿಗೆ ದಿನಗಳು ಹೇಳಿ, ಪಾಡುಗಳು, ಕಷ್ಟಪಡ್ತಾ ಇಲ್ವಾ? ಆರಾಮಾಗಿದ್ದೀರಾ? ಗಿಡಗಳೆಲ್ಲ ಚೆನ್ನಾಗಿದ್ದಾವ? ನಮಸ್ಕಾರ ಮಂಜುನಾಥ್. ಹೇಳಿ ಸರ್. ಇವಾಗ ಮೊನ್ನೆ ನಾನು ತಮ್ಮನ್ನು ಕೇಳಿದೆ,
ನೀವು ಅಡಿಕೆ ಗಿಡಗಳು ನಿಮ್ಮ ನಮ್ಮನೆ ತೋಟದಲ್ಲಿ ಯಾವ ಟೈಮಲ್ಲಿ ಹಾಕಿದ್ದು ಅಂತ. ಸೊ ಆಲ್ಮೋಸ್ಟ್ ಸೆಕೆಂಡ್ ಬ್ಯಾಚ್ ನೀವು ಹಾಕಿದ್ದು ಸೆಪ್ಟೆಂಬರ್ ಅಲ್ಲಿ ಹೇಳ್ತಾ ಇದ್ರಿ. ನಾನು ಅದೇ ಅಕ್ಟೋಬರ್ ಹಾ 25. ಹಾಂ, ನಾನು ಜೂನ್ ನಲ್ಲಿ ಹಾಕಿರೋದು. ಸರಿ ಸರ್. ನಾನು ಅಬೌಟ್ ಒಂದೇ ಸತಿ 1000 ಗಿಡ ಹಾಕಿದೆ. ಹಾಂ ಹಾಂ ಈಗ ವಾಟ್ ಐ ಫೋರ್ಸಿ ನನ್ನ ಹತ್ರ ಒಂದೇ ಬೋರು. ಹಾಂ ಹಾಂ ಆಲ್ಮೋಸ್ಟ್ ಡೈಲಿ ನೀರು ಕೊಡ್ತಾ ಇದೀವಿ ನಾವು, ಅಂದ್ರೆ ಶಿಫ್ಟ್ ಮಾಡಿ ಹೌದು. ಬಟ್ ಐ ಫೀಲ್ ಅಲ್ಲಿ ನೀರ್ ಸಾಲ್ತಾ ಇಲ್ಲ ಅನ್ಸುತ್ತೆ ನಂಗೆ ರಿಂಕ್ಲರ್ಸ್ ಅಲ್ಲಿ. ಹಾಂ ಹಾಂ ಯಾಕೆಂದ್ರೆ ಈ ಬಿಸಿಲು ಅಷ್ಟಿದೆ, ಹೌದು. ಬಿಸಿಲು ತುಂಬಾನೇ ಇದೆ. ಬಟ್ ನಾನ್ ನಮ್ಮನೆ ತೋಟದಲ್ಲಿ ನೋಡಿದ್ರು ನಿಮ್ ಗಿಡ ನಮ್ ಗಿಡ ಎಲ್ಲ ಒಂದೇ ಹೈಟ್ ಇತ್ತು ಅವಾಗ. ಹೌದು. ನೀವ್ ಹೇಗ್ ಮ್ಯಾನೇಜ್ ಮಾಡ್ತಾ ಇದೀರಾ? ಅಲ್ಲಿ ಬಿಸಿಲು ಇಲ್ವಾ? ಇಲ್ಲ ಸರ್, ನಂದು ಡಿಸಾಸ್ಟರ್ ಆಗೋಯ್ತು. ನನಗೆ ಶಂಕುತೀರ್ಥ ನೀರು ಮಾರ್ಚ್ 2ನೇ ತಾರೀಕು ನಿಂತೋಯ್ತು. ನಮ್ಮ ಬೋರ್ವೆಲ್ನಲ್ಲಿ ನೀರು ಬಹಳ ಕಡಿಮೆ ಇತ್ತು. ನಮಗೆ ಮಾರ್ಚ್ 2ನೇ ತಾರೀಕಿಂದ ಮೊನ್ನೆ ನಿನ್ನೆ ತನಕ ಏಪ್ರಿಲ್ 28ನೇ ತಾರೀಕು ತನಕ ಮಳೆ ಬಂದಿಲ್ಲ, ಒಂದು ಡ್ರಾಪ್ ಮಳೆ ಬಂದಿಲ್ಲ ಅಲ್ಲಿ. ಹಾಗಾಗಿ ನನಗೆ ನೀರೇ ಇಲ್ಲ. ನನ್ನ ಬೋರ್ವೆಲ್ 8 ನಿಮಿಷದ ಮೇಲೆ ನೀರು ಕೊಡ್ತಾ ಇಲ್ಲ. ಅದಕ್ಕೆ ಎಂಥದ್ದು ಕೆಸರು ತುಂಬ್ಕೊಂಡಿದೆ ಅಂತೇಳಿ 12,000 ರೂಪಾಯಿ ಕೊಟ್ಟು ಅದೆಂಥದ್ದು ಕಂಪ್ರೆಸರ್ ತರಿಸಿ ಆ ಕೆಸರೆಲ್ಲ ತೆಗೆಸ್ದೆ. ಆಗಾದ್ರೂ ಸ್ವಲ್ಪ ನೀರು ಜಾಸ್ತಿ ಬರುತ್ತೇನೋ ಅಂತ. ಆದರೂ ಅದು ನೀರು ಬರಲಿಲ್ಲ. ಆಮೇಲೆ ವೋಲ್ಟೇಜ್ ಸಮಸ್ಯೆ, ಜನ್ರೇಟರ್ ಸಮಸ್ಯೆ, ಆ ಸೋಲಾರ್ ಪ್ಯಾನಲ್ ರಾಂಗ್ ಸೈಜಿಂಗ್ ಅಂತ ಆಯಿತು ಸರ್, ಅದು ಆನ್ ಆಗ್ತಿರಲಿಲ್ಲ. ಹಾಗಾಗಿ ನನಗೆ ನಿರ್ವಹಣೆ ಮಾಡೋಕ್ಕಾಗಲೇ ಇಲ್ಲ. ಸೊ ನಾನು ಕೈ ಬಿಟ್ಬಿಟ್ಟೆ ಸರ್ ಎಲ್ಲ ಗಿಡಗಳನ್ನು. ಇಲ್ಲ, ನೀರಿನ ಮೂಲನೇ ಇಲ್ದಂಗೆ ಆಗೋಯ್ತು. ಇದು ಬಹಳ ಒಂದು ನಾನು ಅಲ್ಲಿಗೆ ನಮ್ಮನೆ ತೋಟಕ್ಕೆ ಹೋಗಿ ಇದು 11ನೇ ವರ್ಷ. ಈ 11 ವರ್ಷದಲ್ಲಿ ಈ ಪೂರ್ವ ಮುಂಗಾರು ಮಳೆ ಬರದೇ ಇರೋದು ಇದೇ ಮೊದಲು. ಸೊ ಮಾರ್ಚ್ ಏಪ್ರಿಲ್ ಈ 60 ದಿನದಲ್ಲಿ ಒಂದು ಮಳೆ ಬಂದಿಲ್ಲ ಸರ್. ನನ್ನ ತೋಟ ಒಂದೇ ಅಲ್ಲ, ಕಾಫಿ ತೋಟಗಳದ್ದು ಎಲ್ಲ ಅಲ್ಲೆಲ್ಲೂ ಎಲ್ಲರಿಗೂ ಸಮಸ್ಯೆಗಳಾಗಿದೆ ಈ ಸಲ. ಎಲ್ಲ ಕೊಳವೆ ಬಾವಿನೂ ನೀರು ಕಮ್ಮಿ ಆಗಿದೆ. ಇವಾಗ ನಾವು ಅದನ್ನೇ ಫೇಸ್ ಮಾಡ್ತಾ ಇದೀವಿ. ಆದ್ರೆ ನನ್ನ ಬೋರ್ವೆಲ್ ಅಲ್ಲಿ ಪರವಾಗಿಲ್ಲ, ದಿನಕ್ಕೊಂದು 60 ರಿಂಕ್ಲರ್ಸ್ ಓಡಿಸ್ಬೋದು. ಅದು 1.5 ಗಂಟೆ ಸಮಯಕ್ಕೆ 31 ಗಂಟೆ ಓಡಿಸಿದ್ರೆ ಇನ್ನೊಂದು 31 ಗಂಟೆ ಓಡಿಸ್ತಾ ಇದ್ದೀನಿ. ನಾನು ಪ್ರಾಕ್ಟಿಕಲ್ ಆಗಿ ನಿನ್ನೆ ಚೆಕ್ ಮಾಡಿರೋದು ನಾನೇ, ನಮ್ಮ ಹುಡುಗರಿಲ್ಲ ಅಂತ ನಾನೇ ಓಡಿಸ್ದೆ. ಆಮೇಲೆ ಆಂಪ್ಸ್ ಕಮ್ಮಿ ಆಗುತ್ತೆ, ನೀರ್ ಕಮ್ಮಿ ಆಗುತ್ತೆ, ಆಫ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅಷ್ಟೇ ಮೋಟ್ರು. ನಮ್ದ್ರಲ್ಲೂ 6 ಅವರ್ 7 ಅವರ್ ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲದವರೆಗೂ ಓಡ್ತಾ ಇದ್ದೀನಿ ಬೋರಲ್ಲಿ. ಇವಾಗ ಆ ತರ ಆಗ್ಬಿಟ್ಟಿದೆ ನನಗೆ. ಇವಾಗ ಅದೇ ನೀವು ಕೈ ಬಿಟ್ಬಿಟ್ಟಿದ್ರೆ ಅಂತಾರಲ್ಲ, ಆ ತರ ಏನಾದ್ರು ಪರಿಸ್ಥಿತಿ ಬಂದ್ಬಿಡ್ತೈತೆ ಅನ್ನೋ ಭಯ ಇದೆ. ಏನು ಮಾಡೋದು ಸರ್, ಕಡಿಮೆ ನೀರು ಹೊರಗಡೆಯಿಂದ ತರಿಸಿ ಹಾಕೋಕ್ಕಾಗಲ್ಲ. ಸಡನ್ನಾಗಿ ಬೋರ್ ಕೋರ್ಸ್ ಮಾಡ್ಲಿಕ್ಕಾಗಲಿಲ್ಲ. ಕೈ ಬಿಟ್ಟಿದ್ದೀನಿ ಅಂದರೆ ನಾನು ನೀರು ಕೊಟ್ಟಿಲ್ಲ. ಬಟ್ ಅದೇ ಹೊರಭಾಗದ ಗರಿಗಳೆಲ್ಲ ಒಣಗೋಗಿದೆ, ಸುಳಿ ಮಾತ್ರ ಹಸಿರಾಗಿದೆ. ನೋಡೋಣ, ನಿನ್ನೆ ಒಂದು 90% ಮಳೆ ಬಂದಿದೆ. ನಂದು ಅದೇ ಪರಿಸ್ಥಿತಿ. ಈಗ ನಿನ್ನೆ 90% ಮಳೆ ಬಂದಿದೆ. ಇವತ್ತು ಸ್ವಲ್ಪ ಇವತ್ತು ನಾಳೆ ಮಳೆ ಬರೋ ಸೂಚನೆಗಳಿದೆ. ಏನಾದರೂ ಸ್ವಲ್ಪ ಮಳೆ ಬಂದಿರೋದ್ರಿಂದ ನಿನ್ನೆ ಮತ್ತು ಹಿಂದೆ ನಾಳೆ ನಾಡಿದ್ದಲ್ಲಿ ಮಳೆ ಬಂದರೆ ಸೊ ಗಿಡಗಳು ಚೇತರಿಸ್ಕೊಂತವೆ. ಅಂದರೆ ಸುಳಿ ಬಿದ್ದು ಹೋಗಲ್ಲ, ಮತ್ತು ಅದು ಬೆಳವಣಿಗೆ ಅಂತೂ ಕುಂಠಿತವಾಗಿ ಆಗುತ್ತೆ. ಈಗ ಇವತ್ತು ನೋಡಿ ಬೆಂಗಳೂರಲ್ಲಿ ಜೋರು ಮಳೆ ಆಯ್ತು. ಹೌದು, ನಮ್ ಕಡೆ ಮಳೆನೇ ಇಲ್ಲ ಅಂತ. ನಾನು 6 ಗಂಟೆ ತನಕ ಅಲ್ಲೇ ಇದ್ದೆ ಸರ್, ಸೋಮನಹಳ್ಳಿನಲ್ಲೇ ಇದ್ದೆ. ಮಳೆ ಬಂದಿಲ್ಲ, ಮಳೆ ಇಲ್ಲೇ ಇಲ್ವಂತ. ನಮ್ಮ ಹುಡುಗನ ಹೇಳ್ತಾ ಇದ್ದೆ ಮಳೆನೇ ಇಲ್ಲ ಅಂತ. ಇವಾಗ ಅವ್ರ ಮಂಜುನಾಥ್ ತೋಟದಿಂದ ನನ್ನ ತೋಟ ಒಂದು 5-6 ಕಿಲೋಮೀಟರ್. ಹೌದು, ನೀವು ನೋಡಿದ್ದೀರಿ. ಹೌದು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮಂಜಣ್ಣ ಅವ್ರದ್ದು 3 ಬೋರ್ವೆಲ್ ಇದೆ. 3ರಲ್ಲೂ ಆಲ್ಮೋಸ್ಟ್ ಈಲ್ಡ್ ಕಮ್ಮಿ ಆಗಿದೆ. ಬಟ್ ಅದೇ ಪರವಾಗಿಲ್ಲ, ಒಂದು 20-22 ಜೆಟ್ ಹಾರ್ತಾ ಇದೆ, ಬೆಳಗ್ಗೆ ಸಂಜೆ ತನಕ ಹಾರ್ತಿರುತ್ತೆ. ನಮ್ಮ ಹೊಳೆನಲ್ಲೂ ನೀರು ಕಮ್ಮಿ ಆಗ್ಬಿಟ್ಟಿದೆ. ಇಲ್ಲ ಸರ್, ಈ ಮಾರ್ಚ್ ಏಪ್ರಿಲ್ನಲ್ಲಿ ಏನು ಪೂರ್ವ ಮುಂಗಾರು ಮಳೆ ಬರದೇ ಇರೋದು ಮತ್ತೆ ಅಂತರ್ಜಲದ ಮೇಲೆ ತುಂಬ ಹೊಡೆತ ಆಗಿದೆ. ಒಂಥರ ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಬಿಟ್ಬಿಡ್ತೀವಿ ಅನ್ಸ್ತಾ ಇದೆ. ಅಲ್ಲ, ನೀವಿಬ್ರು ಮಾತಾಡ್ತಿರೋದು ಅಡಕೆ ಸಸಿ ಬಗ್ಗೆನಾ? ಹೌದು ಸರ್, ಹೌದು. ಹೌದೌದೌದು. ಸದ್ಯಕ್ಕೆ ಯಾಕೆ ಪ್ರಭು ಅವರೇ ಕೇಳಿದೆ ಯಾಕೆಂದ್ರೆ
ಈ ಅಡಿಕೆ ಸಸಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಹೌದು, ಅಟ್ಲೀಸ್ಟ್ ತೆಂಗಾದ್ರೆ ಹೆಂಗೋ ಬಚಾವ್ ಆಗ್ಬೋದು ಅಂತ ಜನ ಹೇಳ್ತಾರೆ. ಖಂಡಿತ. ಎಲ್ಲಾರ್ಗು ನಂದ್ರಲ್ಲಿ ಅವ್ರದ್ರಲ್ಲಿ ದೊಡ್ಡ ತೆಂಗಿನ ಮರಗಳು ಇವೆ. ಅವೇನಾಗಿಲ್ಲ. ಅಲ್ಲ, ಇನ್ನೊಂದು ಸಜೆಷನ್ ಅಂದ್ರೆ ವಿಂಕ್ಲರ್ ಅಲ್ಲಿ ಹೇಳಿ. ಈ ಬಿಸಿಲಲ್ಲಿ ಒಂದಷ್ಟು ವಾಟರ್ ಅವೈಲಬಿಲಿಟಿ ಫಾರ್ ದಿ ಪ್ಲಾಂಟ್ಸ್ ವಿಲ್ ಬಿ ರಿಡ್ಯೂಸ್ಡ್ ಇನ್ಸ್ಟೆಡ್ ಆಫ್ ದಟ್. ಇದು ಎಂತದ್ದು ಇನ್ನೊಂದು ಮಾಡ್ತೀವಲ್ಲ, ಎಂತದ್ದು ನನಗೆ ಡ್ರಿಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದೆ ಈಗ. ಡ್ರಿಪ್ ಹಾಕಿದ್ರೆ ಅಟ್ಲೀಸ್ಟ್ ಗಿಡ ಸುತ್ತನಾದ್ರು ಸ್ವಲ್ಪ ತೇವಾಂಶ ಇರಬಹುದು. ಅದಕ್ಕೆ ವಿಂಕ್ಲರ್ ಸೂಕ್ತ ಆಗಲ್ಲ ಅಂತ ನಾನು ಅಬ್ಸರ್ವ್ ಮಾಡಿದಿಲ್ಲ. ಅದು ಒಂದು ಅಬ್ಸರ್ವೇಷನ್ ಕರೆಕ್ಟ್ ಇದೆ ಸರ್. ಬಟ್ ಇಲ್ಲಿ ನಾವು ನಮ್ಮ ಕೃಷಿ ಭೂಮಿಯ ಪ್ರತಿ ಚಿತ್ರದಲ್ಲಿ ನಮ್ಮ ಇದೆಲ್ಲ ಇದಿರುತ್ತೇನೇನು ಕಳೆ ವೈವಿಧ್ಯತೆ ಎಲ್ಲ ಮಾಡಿರ್ತೀವಲ್ಲ, ಉಳುಮೆ ಮಾಡಲ್ವಲ್ಲ, ಹಾಗಾಗಿ ಬೇಕಾಗುತ್ತೆ. ಬಟ್ ಮುಖ್ಯವಾಗಿ ಸರ್ ಇದು ಸಮಸ್ಯೆ ಬಂದಿರೋದು ನಾವಿವಾಗ ಹಿಂಡಿ ದ್ರಾವಣ ಮಾಡಾಕ್ತೀವಲ್ಲ ಸರ್, ಅದರಿಂದ ಸೇವ್ ಮಾಡ್ಕೋಬೋದು. ಪ್ರತಿ ಗಿಡಕ್ಕೆ ಪ್ರತಿ 10ರಿಂದ 15 ದಿವಸಕ್ಕೆ ಒಂದ್ಸತಿ ಒಂದು 2 ಲೀಟ್ರ್ ಹಿಂಡಿ ದ್ರಾವಣ ಮಾಡಾಕ್ತಾ ಬಂದರೆ ಇರು ನೀರಲ್ಲೇ ತೇವಾಂಶ ಕಾಪಾಡ್ಕೊಳ್ಳೋಕೆ ಸ್ವಲ್ಪ ಆಗುತ್ತೆ. ಹಲೋ